ಆದರೆ ಒಂದು 11 ದಾಖಲೆಗಳು ಸಿಗ್ತವೆ. 11 ದಾಖಲೆಗಳು, ಶಿಲಾಶನ, ತಾಮ್ರ ಶಿಲಾಶನ ಇತ್ಯಾದಿಗಳೆಲ್ಲ ಒಟ್ಟು 11 ಶಾಸನಗಳು ಸಿಕ್ಕಿದೆ. ಅವುಗಳನ್ನು ಇಟ್ಟುಕೊಂಡಾಗ ಕೆಲವು ವಿಚಾರಗಳು ಗೊತ್ತಾಗುತ್ತೆ ನರಹರಿ ತೀರ್ಥರ ಬಗ್ಗೆ. ಅದರಲ್ಲಿ ಇನ್ನೂ ಒಂದು ಅಂತಂದ್ರೆ ವ್ಯಾಸರಾಜ ಮಠಾಧೀಶರು ಅಂದರೆ ಸ್ವಲ್ಪ ಹಿಂದಿನವರು, ಅದರಲ್ಲಿ ವಿದ್ಯಾವಾರಿಧಿ ತೀರ್ಥರು ಅಂತ ಆಗಿ ಹೋಗ್ತಾರೆ. ಒಳ್ಳೆ ಅಪರೋಕ್ಷ ಜ್ಞಾನಿಗಳು, ಮಹಾನುಭಾವರು, ಗ್ರಂಥಕರ್ತರು, ಒಳ್ಳೆ ಪಾಠ ಪ್ರವಚನಾಸಕ್ತರು, ಎಲ್ಲ ಮಹಿಮೆಗಳಿಂದ ಕೂಡಿರ್ತಕ್ಕಂಥವರು. ಇವರು ಏನು ಮಾಡ್ತಾರೆ, ವಿದ್ಯಾವಾರಿಧಿ ತೀರ್ಥರು ಅಂತ ಗುರು ಚರಿತ ವೈಭವ ಅಂತ ಒಂದು ಗ್ರಂಥ ಬರೀತಾರೆ. ಗುರು ಚರಿತಾಮೃತ ಅಂತ ಒಂದು ಗ್ರಂಥವನ್ನು ಬರೀತಾರೆ. ಆ ಗ್ರಂಥದ ಒಳಗಡೆ ನರಹರಿ ತೀರ್ಥರ ಬಗ್ಗೆ ತುಂಬ ಉಲ್ಲೇಖ ಮಾಡ್ತಾರೆ. ತುಂಬ ಅಂದರೆ ನಮಗೆ ಅಷ್ಟನ್ನು ಜೀರ್ಣ ಮಾಡಿಕೊಳ್ಳೋದೇ ಕಷ್ಟ, ಅಷ್ಟು ವಿಷಯಗಳನ್ನು ನಮಗೆ ಕೊಡ್ತಾರೆ. ಅದು ಒಂದು ಅಪೂರ್ವವಾದ ದಾಖಲೆ. ಯಾಕೆ ಅಂದರೆ ಇವತ್ತಿಗೆ ಅದು ಬೇಕು. ಯಾಕೆ ಅಂದರೆ ಸ್ವಲ್ಪ ಸಂಶೋಧನಾ ಮಾಡಲಿಕ್ಕೆ ಒಂದು ಒಳ್ಳೆಯ ಗ್ರಂಥ. ಯಾಕೆ ಇವತ್ತು ನಾವೇನು ಸಮಾಜದಲ್ಲಿ ಒಪ್ಪಿಕೊಂಡು ಬಂದಿದ್ದೇವೆ ಅದಕ್ಕೆ ಸ್ವಲ್ಪ ವಿರುದ್ಧವಾಗಿ ಕಾಣ್ತದೆ. ಯಾಕೆ? ಸುಮ್ಮನೆ ಕೆಲವು ಉದಾಹರಣೆಗಳನ್ನು ಕೊಡ್ತೇನೆ. ತುಂಬ ಇದೆ ಅವರ ಚರಿತ್ರೆ ಹೇಳಲಿಕ್ಕೆ. ಈ ಗೋಪಾಲದಾಸರ ಬಗ್ಗೆ ಹೇಳಬೇಕಾದ್ದರಿಂದ ಅದನ್ನು ಒಂದು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಅವರ ಬಗ್ಗೆ ಹೇಳುವಾಗ ನಾವೆಲ್ಲ ಎಷ್ಟು ದಿವಸ ತಿಳ್ಕೊಂಡದ್ದೇನು, ಶ್ಯಾಮಾಶಾಸ್ತ್ರಿಗಳು ಅಂತ. ಇವರು ಪೂರ್ವಾಶ್ರಮದಲ್ಲಿ ಶ್ಯಾಮಾಶಾಸ್ತ್ರಿಗಳು ಅಂತ. ಈ ಶ್ಯಾಮಾಶಾಸ್ತ್ರಿಗಳೇ ಮುಂದೆ ನರಹರಿ ತೀರ್ಥರಾದರು ಅಂತ ನಾವು ಕೇಳ್ತೇವೆ. ಆದರೆ ಈ ವಿದ್ಯಾವಾರಿಧಿ ಶ್ರೀಪಾದಂಗಳವರೇನು ಬರೆದಿದ್ದಾರೆ ಆ ಗ್ರಂಥದ ಒಳಗಡೆ, ಗುರುವೈಭವ ಅನ್ನುವ ಗ್ರಂಥದೊಳಗೆ ಏನು ಬರೀತಾರೆ ಅಂದರೆ ಕೃಷ್ಣ ಭಟ್ಟ ಅಂತ ಹೆಸರು. ಅವರ ಹೆಸರು ಹೀಗಿರ್ಬೋದು. ಶ್ಯಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಒಂದೇ ಇರ್ಬೋದು. ಆ ದೃಷ್ಟಿಯಲ್ಲಿ ಏನಾದ್ರು ಹೇಳಿದಾರೇನೋ ಗೊತ್ತಿಲ್ಲ, ಸಂಶೋಧನೆ ಮಾಡಬೇಕು. ಅಂತೂ ಅಲ್ಲಿ ಬರೆದದ್ದು ಕೃಷ್ಣ ಭಟ್ಟರು ಅಂತ. ಇನ್ನೂ ಒಂದು ವಿಚಾರ ಅಂತಂದ್ರೆ ಶ್ಯಾಮಾಶಾಸ್ತ್ರಿಗಳು ಅಂತ ಇಲ್ಲಿ ಹೇಳ್ತಾರೆ. ಯಾರನ್ನ? ನರಹರಿ ತೀರ್ಥರನ್ನ. ಆದರೆ ಅವರು ಬರೆಯುವಾಗ ಕೃಷ್ಣ ಭಟ್ಟರು ಅಂತ ಬರೆದು ಅವರು ಯಾವ ಪಂಗಡದವರು ಅಂತ ಕೇಳ್ತಾ ಹೋದರೆ ಅವರು ಶ್ರೀ ವೈಷ್ಣವ ಪಂಥದಲ್ಲಿ ಅಗ್ರಗಣ್ಯರು ಅಂತ ಬರೀತಾರೆ. ನಾವೆಲ್ಲ ಇಷ್ಟು ದಿವಸ ತಿಳ್ಕೊಂಡದ್ದೇನೋ ಸ್ಮಾರ್ತರು, ಯಾಕಂದ್ರೆ ಶ್ಯಾಮಾಶಾಸ್ತ್ರಿಗಳು ಅಂತ ಅವರ ಹೆಸರು ಅಂತ. ಮತ್ತೆ ಅವ್ರು ಯಾಕೆ ಹಾಗೆ ಬರೆದ್ರು ವಿಚಾರ ಮಾಡಬೇಕಾಗಿದೆ. ಸ್ವಲ್ಪ ಕೆಲವು ವಿಚಾರಗಳು ಇನ್ನೂ ಗೊಂದಲದಲ್ಲಿ ಇದೆ. ಅಂತೂ ಅವರು ಬರೆಯುವುದೇನೆಂದ್ರೆ ಶ್ರೀ ವೈಷ್ಣವರ ಪಂಗಡದಲ್ಲಿ ಅವರು ಅದನ್ನು ಬರೀತಾರೆ. ಅಲ್ಲಿಗೆ ಬರುವಾಗ ಹೇಗೆ ಬಂದರು ಅಂದ್ರೆ ಇವರ ಮೊಟ್ಟ ಮೊದಲ ಭೇಟಿ ಎಲ್ಲಿ ಆಗಿದ್ದು? ಮಧ್ವಾಚಾರ್ಯರಿಗೆ ನರಹರಿ ತೀರ್ಥರ ಭೇಟಿ ಮೊಟ್ಟ ಮೊದಲಿಗೆ ಎಲ್ಲಿ ಆಯಿತು ಅಂತ ಕೇಳಿದಾಗ ಅವರು ಬರೀತಾರೆ, ಪೂರಿ ಜಗನ್ನಾಥ ಕ್ಷೇತ್ರೇ ಮಿಲಿತವಾನ್ ಅಂತ ಬರೀತಾರೆ. ಅಂದ್ರೆ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಅವರು ಭೇಟಿ ಆಯಿತಂತೆ. ಮಧ್ವಾಚಾರ್ಯರನ್ನ ಒಂದು ದೊಡ್ಡ ಪರೀಕ್ಷಾ ಸಭೆ, ಆ ಸಭೆಗೆ ಇವರನ್ನ ಆಹ್ವಾನಿತರು ನಮ್ಮ ಶ್ರೀಮದ್ ಆಚಾರ್ಯರು. ಇವರು ಆಗಲೇ ಪದ್ಮನಾಭ ತೀರ್ಥರಿಗೆ, ಶೋಭನ ಭಟ್ಟರು ಅಂತ ಏನಿದ್ದಾರೆ ಅವರಿಗೆ ಪದ್ಮನಾಭ ತೀರ್ಥ ಎಂಬತಕ್ಕಂಥ ಹೆಸರನ್ನು ಇಟ್ಟು ಅವರನ್ನ ಪೀಠಾಧಿಪತಿಗಳನ್ನಾಗಿ ಮಾಡಿದರು. ಹಾಗೆ ಆ ಪದ್ಮನಾಭ ಶಿಷ್ಯರಾಗಿರತಕ್ಕಂತಹ ಪದ್ಮನಾಭ ತೀರ್ಥರ ಜೊತೆಗೆ ಶ್ರೀಮದ್ ಆಚಾರ್ಯರು ಆ ಸಭೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಅಲ್ಲಿ ನಿಜವಾಗಿಯೂ ಕೂಡ ಆ ಸಭೆಯನ್ನ ವ್ಯವಸ್ಥೆ ಮಾಡಿದವರೇ ಈ ಕೃಷ್ಣ ಭಟ್ಟ. ಅವರು ಹೇಗಿದ್ರು ಮಧ್ವಾಚಾರ್ಯರ ಬಂದಾಗ ಅಂತಂದ್ರೆ ಅದನ್ನು ವರ್ಣನೆ ಮಾಡ್ತಾರೆ. 3 ನಾಮಗಳು ಹಾಕಿದ್ರಂತೆ. ಆ 3 ನಾಮಗಳು ಅಂದ್ರೆ ಶ್ರೀ ವೈಷ್ಣವರು ಅಂತ. ಹೀಗೆ 3 ನಾಮಗಳು ಹಾಕಿದ್ದಂತೆ. ಅದು ಹೇಗಿತ್ತು ಅಂದ್ರೆ ಹಚ್ಚುತ್ತಾ
ಪೂರ್ತಿ ಅದನ್ನು ಕಳ್ಕೊಂಡು ಮುಂದೆ ಊರ್ಧ್ವಪುಂಡ್ರ ಧಾರಣೆ ಮಾಡಲಿಕ್ಕೆ ಅವರು ಯೋಗ್ಯರೋ ಏನೋ ಎಂಬಂತೆ ಕಾಣ್ತಾ ಇದೆ ಅಂತ ಅವರು ಬರೀತಾರೆ. ಹಾಗಾದ್ರೆ ಆ 3 ನಾಮಗಳು ಅಂದರೆ ಅವರು ಹೇಳ್ತಾರೆ ಅದರಲ್ಲಿ ಬೇರೆ ಬೇರೆ ತರ ಇದೆ. 2 ಬಿಳಿ, ಮಧ್ಯದಲ್ಲಿ ಹಳದಿ ಒಂದಿದೆ. ಇನ್ನೂ ಒಂದು ಪಂಥ ಇದೆ, 2 ಬಿಳಿ ಮಧ್ಯದಲ್ಲಿ ಕೆಂಪು ಅಂತ. ಹೀಗೆ ಇದು ಬೇರೆ ಬೇರೆ ಪದ್ಧತಿ. ಅದರಲ್ಲಿ ಕೆಳಗಡೆ ಇಳಿಯೋದು, ಸೀಳೋದು ಅದೊಂದು ಪಂಥ, ಸೀಳದೆ ಇರೋದು ಅದೊಂದು ಪಂಥ, ಆ ಬಿಳಿ ಬಿಟ್ಟು ಬರೀ ಕೆಂಪು ಮಾತ್ರ ಹಚ್ಚೋದೊಂದು ಪಂಥ. ಹೀಗೆಲ್ಲ ಬೇರೆ ಬೇರೆ ಉಂಟು. ಅದು ಬಿಟ್ಟು ಬರೀ ಹಳದಿ ಮಾತ್ರ ಎತ್ತೋದು ಅದು ಒಂದು ಪದ್ಧತಿ. ಹೀಗೆ ಸುಮಾರು ವೈಶಿಷ್ಟ್ಯಗಳಿದೆ ಆ ಶ್ರೀ ವೈಷ್ಣವರ ಪಂಥದಲ್ಲಿ. ಅದರಲ್ಲಿ ಇವರು ಮಧ್ಯದಲ್ಲಿ ಕೆಂಪು, ಆ ಕಡೆ ಈ ಕಡೆ ಬಿಳಿ, ಅದು ಸ್ಪಷ್ಟವಾಗಿ ವರ್ಣನೆ ಮಾಡಿದ್ದಾರೆ. ಅಂತಹ ನಾಮವನ್ನು ಹಚ್ಚಿಕೊಂಡು ಬಂದು ಇದೇ ಕೊನೆ ನಾಮ ನಂದು, ಇನ್ನು ನಿರಂತರ ಊರ್ಧ್ವಪುಂಡ್ರ ಧಾರಣೆ ಮಾಡ್ತೇನೆ ಅನ್ನುವ ಹಾಗಿತ್ತಂತೆ ಅವರ ಭೇಟಿ. ಎಲ್ಲಿ? ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಅದನ್ನು ಬರೀತಾರೆ. ಇನ್ನು ಅದರ ಬಗ್ಗೆ ಕೆಲವು ವಿಷಯಗಳನ್ನ ಅವರು ಹೇಳ್ತಾರೆ. ಇನ್ನೂ ಒಂದು ವಿಚಾರ ಇದೆ, ಇದು ಇನ್ನೂ ಗೊಂದಲ. ಅದು ಏನು ಅಂತ ಇನ್ನೂ ವಿಚಾರ ಮಾಡಬೇಕು. ತುಂಬ ವಿಚಾರದಲ್ಲಿದೆ. ನಾವೆಲ್ಲ ಪರಂಪರೆಯಲ್ಲಿ ಇಷ್ಟು ದಿವಸ ನಂಬಿಕೊಂಡು ಬಂದದ್ದೇನು ಅಂದರೆ, ಕಾರ್ತೀಕ ಶುದ್ಧ ದ್ವಾದಶಿಯ ದಿವಸ ಮೂಲರಾಮದೇವರನ್ನ ಸಸೀತಾ ಮೂಲರಾಮಾರ್ಚ ಕೋಶೆ ಗಜಪತೆ ಸ್ಥಿತ ಅಲ್ಲಿಂದ ತಂದು ಏನಾನೀತ ನಮಸ್ತಸ್ಮಿ ಯಾವ ಶ್ರೀಮದ್ ಆಚಾರ್ಯರಿಗೆ ತಂದು ಒಪ್ಪಿಸಿದರು ಅಂತ ನಾವೆಲ್ಲ ಕೇಳಿದ್ವಿ. ಆದರೆ ಈ ಗುರುಚರಿತಾಮೃತದಲ್ಲಿ ಬರೀತಾರೆ, ವಿದ್ಯಾವಾರಿಧಿ ಶ್ರೀಪಾದಂಗಳವರು ಬರೆಯುವಂತ ಮಾತೇನು ಅಂತಂದ್ರೆ, ಚೈತ್ರ ಶುದ್ಧ ನವಮ್ಯಾಂ ಅಂತ ಬರೀ ಸ್ಪಷ್ಟ ಉಲ್ಲೇಖ ಇದೆ, ದಾಖಲೆಗಳಿದೆ. ಅಂದ್ರೆ ಚೈತ್ರ ಶುದ್ಧ ನವಮಿಯ ದಿವಸ ರಾಮಚಂದ್ರ ದೇವರನ್ನು ತಂದು ಒಪ್ಪಿಸಿದರು. ಯಾಕೆ ಹಾಗಾದ್ರೆ ಚೈತ್ರ ಶುದ್ಧ ನವಮಿಯ ದಿವಸ ರಾಮಚಂದ್ರ ದೇವರನ್ನು ತಂದು ಒಪ್ಪಿಸಿದರು ಅಂತ ಅನ್ನೋದು ಸರಿಯೋ, ಅಥವಾ ಅದೇ ಸರಿಯಾಗಿದ್ರೆ ಇವತ್ತು ನಾವು ಇವತ್ತಿಗೂ ಆಚರಣೆಯಲ್ಲಿದೆ, ಸಾಯಂಕಾಲ ರಾಮದೇವರನ್ನ ಮುಟ್ಟುವ ಹಂಗಿಲ್ಲ, ಆವತ್ತಿನ ಸಾಯಂಕಾಲ ದಿವಸ ಸ್ನಾನ ಮಾಡಲಿಕ್ಕೆ ಮುಟ್ಟುವಂತದ್ದನ್ನು ನಾವು ಕಾಣ್ತೇವೆ. ಹಾಗಾದ್ರೆ ಈ ವ್ಯತ್ಯಾಸಗಳು ಯಾಕೆ? ಸ್ವಲ್ಪ ಸಂಶೋಧನೆ ಮಾಡಬೇಕು. ಅಂತೂ ನಾನು ಅನ್ಕೊಂಡಿದ್ದೇನೆಂದ್ರೆ ಹೀಗಿರಬಹುದೇನು, ರಾಮದೇವರು ಬಂದದ್ದನ್ನು ಅವರು ವರ್ಣನೆ ಮಾಡಿರಬಹುದೇನು. ರಾಮದೇವರು ಭೂಲೋಕಕ್ಕೆ ಬಂದದ್ದು ಯಾವುದು? ಚೈತ್ರ ಶುದ್ಧ ನವಮ್ಯಾಂ ಅಂತ. ಹಾಗೆ ಏನಾದರೂ ಚೈತ್ರ ಶುದ್ಧ ನವಮಿಯ ದಿವಸ ಭೂಲೋಕದಲ್ಲಿ ಅವತಾರ ಮಾಡಿದಾಗ ಏನೊಂದು ಆನಂದ ಇತ್ತೋ ಆ ಆನಂದವಂತೆ ಈ ಕಾರ್ತಿಕ ಶುದ್ಧ ನವಮಿ ದಿವಸ ರಾಮದೇವರು ಬಂದಾಗ ಅದು ಚೈತ್ರ ಶುದ್ಧ ನವಮಿ ಅಂತ ಎಲ್ಲರೂ ತಿಳ್ಕೊಂಡ್ರೇನೋ, ತಿಳ್ಕೊಳ್ಳುವ ಹಾಗಾಯಿತು ಅನ್ನುವ ಆ ದೃಷ್ಟಿಕೋನದಲ್ಲಿ ಏನಾದರೂ ಬರ್ತಿದ್ದಾರೇನೋ ಗೊತ್ತಿಲ್ಲ. ಅಂತೂ ಇನ್ನೂ ವಿಚಾರ ಮಾಡಬೇಕು. ಅಂತೂ ಇಂತಹ ಉಲ್ಲೇಖಗಳನ್ನು ದಾಖಲೆ ಮಾಡ್ತಾರೆ. ಬಹಳ ಅದ್ಭುತವಾಗಿದೆ. ಅವರ ತಂದೆ ಯಾರು, ತಾಯಿ ಯಾರು ಎಲ್ಲವನ್ನು ವರ್ಣನೆ ಮಾಡ್ತಾರೆ. ಇವರು ರಾಮಾನುಜ ಪಂಥದವರು ಅಂತ. ಅಂದ್ರೆ ನಿಜವಾಗಿ ನೋಡಿದಾಗ ರಾಮಾನುಜ ಪಂಥದವರೇ ಆ ಕಡೆ ಜಾಸ್ತಿ ಆಗಿದ್ದದ್ದು. ಎಲ್ಲಿ ಗೌಡಿ ಬ್ರಾಹ್ಮಣ ಅಂತ ಕರೀತಾರೆ, ಅಲ್ಲಿ ಇರತಕ್ಕಂತಹ ಒಂದು ಇದೆಲ್ಲ ಅವರು ಅಲ್ಲಿ ಏನು ಮಾಡಿದರು, ನರಹರಿ ತೀರ್ಥರು ಅಂತಂದ್ರೆ, ನರಹರಿ ತೀರ್ಥರು ಅನ್ನೋ ಶಬ್ದಕ್ಕೆ ಕೃಷ್ಣ ಭಟ್ಟರು ವಾದದಲ್ಲಿ ಸೋತರಂತೆ. ಸೋತ ನಂತರ ಆ ಪದ್ಮನಾಭ ತೀರ್ಥರ ಅನುವಾದ ಮಾಡ್ತಿದ್ರಲ್ಲ, ಅದನ್ನ ನೋಡಿ ನಿರ್ಧರಕ್ಕಾಗಿ ನಿಂತು ಬಿಟ್ರಂತೆ. ಅಬ್ಬಾ ಏನು ಪಾಂಡಿತ್ಯ, ಏನು ಪಾಂಡಿತ್ಯ ಅಂತ. ಆಗ ಅವರು ಹೇಳಿದ್ರಂತೆ, ಸ್ವಾಮಿ ಆದ್ರೆ ನೀವಿಬ್ಬರ ಶಿಷ್ಯನಾಗಬೇಕು, ನಂಗೆ ಆಶ್ರಮ ಕೊಡಿ ಅಂತ ಹೇಳಿದಾಗ ಶ್ರೀಮದ್ ಆಚಾರ್ಯರು ಅವರಿಗೆ ಆಶ್ರಮವನ್ನು ಕೊಟ್ಟು, ಅಲ್ಲಿ ಆಗಲೇ ಅವರು ಈ ರಾಜರ ಧರ್ಮಗಳನ್ನು ಪರಿಪಾಲನೆ ಮಾಡ್ತಾ ಇದ್ದವರಂತೆ ಪೂರ್ವಾಶ್ರಮದಲ್ಲಿ. ಅಂದ್ರೆ ಒಂದು ರಾಜ್ಯವನ್ನ ರಾಜನ ಕೆಳಗೆ ಸಾಮಂತ ರಾಜರಾಗಿ ತಾವು ಇಡೀ ರಾಜ್ಯವನ್ನ ನಡೆಸ್ತಾ ಇದ್ರು. ಎಲ್ಲ ಆಗು ಹೋಗುಗಳನ್ನ ಆ ಪರಂಪರೆಯಲ್ಲೇ ಬಂದವರು. ಇವರ ತಂದೆ, ಅವರ ತಂದೆ ಎಲ್ಲರೂ ಕೂಡ ರಾಜರಾಗಿರ್ತಕ್ಕಂಥವರು. ಆದ್ದರಿಂದ ಇವರನ್ನ ಏನು ಮಾಡಿದ್ರು, ನೀವು ಬಂದು ಆಶ್ರಮ ಕೊಳ್ತೀವಿ ಅಂತ ಹೇಳಿದಾಗ ಅಂತಹದ್ದನ್ನೆಲ್ಲ ಬಿಟ್ಟು ಬರ್ತೀರಾ ಅಂತ ಕೇಳ್ತಾರೆ ಶ್ರೀಮದಾಚಾರ್ಯ. ನನಗೆ ನೀವು ಬೇಕು, ನಿಮ್ಮ ಜ್ಞಾನ ಬೇಕು ಅಂತ ಒಂದೇ ಹಠ ಹಿಡಿದಾಗ ಆಗ ಅವರಿಗೆ ಆಶ್ರಮವನ್ನ, ಯಾವ ಜಾಗ, ಮೊದಲ ಭೇಟಿಯೂ ಪೂರಿ ಜಗನ್ನಾಥ,
ಆಶ್ರಮ ಕೊಟ್ಟದ್ದು ಕೂಡ ಪುರಿ ಜಗನ್ನಾಥ ಕ್ಷೇತ್ರದಲ್ಲೇ ನರಹರಿ ತೀರ್ಥರಿಗೆ ಆಶ್ರಮವನ್ನು ಕೊಟ್ಟು ನರಹರಿ ತೀರ್ಥರು ಅಂತ ಅದನ್ನು ಬರೀತಾರೆ. ನರಹರಿ ತೀರ್ಥರು ಯಾಕೆ ಹೆಸರಿಟ್ಟರು? ಇದು ಅನ್ವರ್ಥಕ ಅಂತ ಶ್ರೀಮದಾಚಾರ್ಯ ಹೆಸರಿಡಬೇಕಾದ್ರೆ ಯೋಚನೆ ಮಾಡೋದು ಇಡಲ್ಲ. ನರ ಅಂದ್ರೆ ಏನು? ರಾಜರು ಅಂತ. ನರಾಣಾಂ ರಾಜಾನಾಂ. ಆ ರಾಜರಲ್ಲಿ ನೀವು ಚೆನ್ನಾಗಿ ಅಭಿವೃದ್ಧಿ ಹೊಂದಿದ್ದೀರಿ, ಆದ್ದರಿಂದ ನೀವು ನರರೂ ಹೌದು, ಅಂದ್ರೆ ಆ ಸಾಮರ್ಥ್ಯವೂ ಹೌದು, ರಾಜ್ಯವನ್ನ ನಡೆಸುವ ಸಾಮರ್ಥ್ಯವೂ ನಿಮ್ಮಲ್ಲಿದೆ, ಆದ್ದರಿಂದ ನರರು. ಯತಿಗಳಲ್ಲಿ ಸಿಂಹದಂತೆ ಇರತಕ್ಕಂಥವ್ರು, ಆದ್ದರಿಂದ ಸಿಂಹವು, ಆದ್ದರಿಂದ ಹರಿ ಅಂದ್ರೆ ಸಿಂಹ ಅಂತ ಅರ್ಥ. ಹಾಗಾಗಿ ಹರಿಯನ್ನ ಒಲಿಸಿಕೊಳ್ಳುವ ಏನು ಸನ್ಯಾಸ ಧರ್ಮ ಇದೆ ಅದನ್ನೂ ನೀವು ಬಯಸಿದ್ದೀರಿ, ಆದ್ದರಿಂದ ನರರೂ ಹೌದು ಹರಿಯೂ ಹೌದು. ಆದ್ದರಿಂದ ನಿಮಗೆ ನರಹರಿ ತೀರ್ಥ ಅಂತ ಎರಡೂ ಧರ್ಮಗಳನ್ನ ಒಂದು ಕಡೆ ನೋಡ್ಲಿಕ್ಕಾಗಲ್ಲ. ಗೃಹಸ್ಥ ಧರ್ಮ ಇದ್ದಲ್ಲಿ ಸನ್ಯಾಸ ಧರ್ಮ ನೋಡ್ಲಿಕ್ಕಾಗಲ್ಲ, ಸನ್ಯಾಸಿಗಳಾಗಿದ್ದಲ್ಲಿ ಗೃಹಸ್ಥ ಧರ್ಮ ಒಂದು ಕಡೆ, ಇದೆಲ್ಲ ವಿರುದ್ಧ ಧರ್ಮ. ಈ ಗೃಹಸ್ಥ ಧರ್ಮದಲ್ಲಿಯೂ ಕೂಡ ತಂದೆಯ ಪಾತ್ರ, ಗುರುಗಳ ಪಾತ್ರ ಗೃಹಸ್ಥ ಧರ್ಮದಲ್ಲಿ ಮಾಡಬಹುದು. ಈ ಗುರುತ್ವ ಮತ್ತೆ ಪಿತೃತ್ವ ಮತ್ತೆ ಗೃಹಸ್ಥತ್ವ ಇವೆಲ್ಲ ಸಮಾನ ಧರ್ಮಗಳು, ಒಂದಿಂದಲೇ ಮತ್ತೊಂದಿರ್ಬೋದು. ವಿರುದ್ಧ ಧರ್ಮಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ವಿರುದ್ಧ ಧರ್ಮ ಏನಾದರೂ ಇದ್ರೆ, ಈಗ ರಾಜರ ಆಡಳಿಕೆ ಅಂತನ್ನೋದು ಒಂದು ಧರ್ಮ, ಅಲ್ಲಿ ಸನ್ಯಾಸ ಧರ್ಮ ಎಲ್ಲ ಪರಿತ್ಯಾಗ ಮಾಡ್ಲಿಕ್ಕಿಲ್ಲ, ರಾಜನಾಗಿ ಎಲ್ಲ ಬಿಟ್ಕೊಂಡು ಕೂತರೆ ನಡೆಯೋದೇ. ಹಾಗೆ ಅಂತ ಹೇಳಿ ಸನ್ಯಾಸಿಗಳಾಗಿದ್ದು ಅದು ಬೇಕು ಇದು ಬೇಕು, ಸನ್ಯಾಸಿ ಆಗ್ಬೇಕು. ಆದ್ದರಿಂದ ಇದು ಎರಡು ಕೂಡ ಬದ್ಧ ವಿರುದ್ಧವಾದ ಇದು. ಇಂತಹದ್ದೇನಾದರೂ ಜಗತ್ತಲ್ಲಿ ವಿರುದ್ಧವಾದ ಧರ್ಮ ಏಕತ್ರದಲ್ಲಿ ನೋಡ್ಲಿಕ್ಕೆ ಎಲ್ಲರೂ ಸಿಗುತ್ತೆ ಅಂದ್ರೆ ಒಂದು ಕಡೆ ಮಾತ್ರ, ಅದು ಎಲ್ಲಿ? ನರಸಿಂಹನಲ್ಲಿ ಮಾತ್ರ. ವಿರುದ್ಧ ಧರ್ಮವನ್ನ ಒಂದು ಕಡೆ ನೋಡ್ಬೋದು ಅಂದ್ರೆ ನರಸಿಂಹನಲ್ಲಿ ಮಾತ್ರ. ನರ ಇದ್ದಲ್ಲಿ ಸಿಂಹ ಇಲ್ಲ, ಸಿಂಹ ಇದ್ದಲ್ಲಿ ನರ ಇಲ್ಲ. ಇವೆರಡು ಒಂದು ಕಡೆ ಇದೆ ಅಂದ್ರೆ ಅದು ಎಲ್ಲಿದೆ? ಕೇವಲ ಭಗವಂತನಲ್ಲಿ ಮಾತ್ರ. ಅಂತಹ ನರಹರಿಯ ಯಾವ ನರಸಿಂಹ ಅವನ ಹೆಸರನ್ನೇ ಇಟ್ಟು ನಿಮ್ಮಲ್ಲೂ ಕೂಡ ವಿರುದ್ಧ ಧರ್ಮ, ಸನ್ಯಾಸ ಧರ್ಮ ಬೇರೆ, ರಾಜಧರ್ಮ ಅವೆರಡು ಒಂದು ಕಡೆ ಇದೆ ಅಂತಾದ್ರೆ ಅದು ನಿಮ್ಮಲ್ಲಿ ಮಾತ್ರ ಅಂತ ಹೇಳಿ ಅದಕ್ಕೆ ನರಹರಿ ತೀರ್ಥರು ಅಂತ ನಾಮಕರಣವನ್ನ ಮಾಡಿದರು ಅಂತ ಉಲ್ಲೇಖ ಮಾಡ್ತಾರೆ ಅವರು. ಇಷ್ಟನ್ನ ಮಾಡಿ ಇವರಿಗೆ ಒಬ್ಬರು ಪುರುಷೋತ್ತಮ ಪಂಥ ಅಂತ ಹೇಳಿ ಒಬ್ಬರು ಶಿಷ್ಯರಿದ್ದರು, ತುಂಬಾ ಉಲ್ಲೇಖ ಮಾಡ್ತಾರೆ. ಆಮೇಲೆ ಗೋಪಾಲಕೃಷ್ಣ ಪಾದಪರು ಅನ್ನುವಂತಹ ಒಬ್ಬರು ಶಿಷ್ಯರು ಇರ್ತಾರೆ. ಹೀಗೆ ಅನೇಕ 3 ಜನ ಶಿಷ್ಯನನ್ನು ವರ್ಣನೆ ಮಾಡಿದ್ದಾರೆ. ಇನ್ನೊಂದೇನು ಅಂದ್ರೆ ಈಗ ನೋಡಿ, ಇದು ಶ್ರೀಮದ್ ಆಚಾರ್ಯರಿಗೆ 4 ಜನ ಶಿಷ್ಯರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯರು. ಇವರು ಪದ್ಮನಾಭ ತೀರ್ಥರು ತಾವೇ ಒಬ್ಬ ಶಿಷ್ಯರಿಗೆ ಆಶ್ರಮ ಕೊಟ್ಟು ಒಂದು ಮಠವನ್ನ ಮಾಡಿದ್ರು. ಅದೇ ಇಂದಿನ ಮುಳುಬಾಗಿಲು ಮಠ, ಶ್ರೀಪಾದರಾಜರ ಮಠ. ಮಾಧವ ತೀರ್ಥರು ಕೂಡ ಆಶ್ರಮವನ್ನ ಕೊಟ್ಟು ಆ ಪಂಥವನ್ನು ಬೆಳೆಸಿದ್ರು. ಅದೇ ತಂಬಿಹಳ್ಳಿ ಮಠ, ಮಾಧವ ತೀರ್ಥ ಸಂಸ್ಥಾನ. ಅಕ್ಷೋಭ್ಯ ತೀರ್ಥರು ಕೂಡ ಆಶ್ರಮವನ್ನ ಕೊಟ್ಟರು, ಅಲ್ಲಿ ಒಂದು ಕೂಡ ಅದು ಬೆಳಿ, ಅದು ಮತ್ತೆ 2 ಕವಲಾಯಿತು. ಆರ್ಯ ಅಕ್ಷೋಭ್ಯ ಮಠ, ಕೂಡ್ಲಿ ಆರ್ಯ ಅಕ್ಷೋಭ್ಯ ಮಠ, ಬಾಳಗಾರ ಆರ್ಯ ಅಕ್ಷೋಭ್ಯ ಮಠ ಅಂತ 2 ಕವಲಾಯಿತು. ಇರ್ಲಿ, ಅಂತದ್ದು ತುಂಬಾ ಕವಲುಗಳು ನಮ್ಮಲ್ಲಿ ಕಾಣ್ತೇವೆ ಅಂತ ಆಗಿದೆ. ಆದರೆ ಇತಿಹಾಸದಲ್ಲಿ ನಾನು ತಿಳ್ಕೊಂಡದ್ದೇನು, ನರಹರಿ ತೀರ್ಥರು ಯಾರಿಗೂ ಆಶ್ರಮ ಕೊಟ್ಟಿಲ್ಲ ಅಂತ ನಾವು ತಿಳ್ಕೊಂಡು ಇಲ್ಲ, ಅವರೂ ಕೂಡ ಒಂದು ಆಶ್ರಮವನ್ನು ಕೊಟ್ಟರು ಅಂತ ಅವರು ಉಲ್ಲೇಖ ಮಾಡ್ತಾರೆ. ಯಾರಿಗೆ ಅಂದ್ರೆ ಆ ಮೊಟ್ಟ ಮೊದಲ ಯತಿಗಳ ಹೆಸರು ಜಗನ್ನಾಥ ತೀರ್ಥರು ಅಂತ. ವ್ಯಾಸರಾಜ ಮಠದಲ್ಲಿ ಭಾಷ್ಯ ದೀಪಿಕಾಚಾರ್ಯರು ಜಗನ್ನಾಥ ತೀರ್ಥರು ಅಂತ ಅವರು ಬೇರೆ, ಇವರು ಬೇರೆ. ಜಗನ್ನಾಥ ತೀರ್ಥರು ಅಂತವರಿಗೆ ಆಶ್ರಮ ಕೊಟ್ಟು ಅದು ಹೆಚ್ಚು ಆಂಧ್ರದಲ್ಲಿ ಪ್ರಚಲಿತವಾಯಿತಂತೆ. ಮುಂದೆ ಅದು ಕಾಲಾಂತರದಲ್ಲಿ ನಿಂತು ಹೋಯಿತು ಆ ಮಠ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ವಿದ್ಯಾವಾರಿಧಿ ತೀರ್ಥರು ಇದನ್ನು ಉಲ್ಲೇಖ ಮಾಡಬೇಕಾದ್ರೆ ಆಗಲೇ ಅವರು ಅದು ನಿಂತು ಹೋಗಿದೆ ಮಧ್ಯದಲ್ಲಿ ಅಂತ ಅನ್ಬೇಕಾದ್ರೆ ಅದು ಯಾವಾಗಲೂ ಹಿಂದೆನೇ ನಿಂತು ಹೋಗಿದೆ ಆ ಮಠ, ಅದು ಮುಂದೆ ಬೆಳೀಲಿಲ್ಲ, ಅವರಿಗೆ ಇಷ್ಟನೂ ಇಲ್ಲ ಬೆಳಿಲಿಕ್ಕೆ. ಆ ನರಹರಿ ತೀರ್ಥರು ಅನೇಕ ವಿಗ್ರಹಗಳನ್ನ ಪ್ರತಿಷ್ಠೆ ಮಾಡಿದ್ದಾರೆ. ವೆಂಕಟೇಶ್ವರ ದೇವರ ವಿಗ್ರಹ, ಇನ್ನೂ ಒಂದು ಅಂದ್ರೆ ಮೊಟ್ಟ ಮೊದಲ ವಿಗ್ರಹ ಪ್ರತಿಷ್ಠೆ ಮಾಡಿದ್ದನ್ನು ಉಲ್ಲೇಖ ಮಾಡ್ತಾರೆ. ಪ್ರಾಣದೇವರು, ಶ್ರೀಮುಷ್ಟಮದಲ್ಲಿರತಕ್ಕಂತಹ ಪ್ರಾಣದೇವರು. ಹೀಗೆ
ನರಸಿಂಹದೇವರನ್ನು ಪ್ರತಿಷ್ಠೆ ಮಾಡಿದ್ದಾರೆ, ವೆಂಕಟರಮಣ ದೇವರನ್ನು ಪ್ರತಿಷ್ಠೆ ಮಾಡಿದ್ದಾರೆ, ತುಂಬ ಇದೆ ಅವರು ಆ ಪ್ರತಿಷ್ಠಾಪನ ಮಾಡಿರ್ತಕ್ಕಂಥದ್ದು. ನರಹರಿ ತೀರ್ಥ ಪ್ರತಿಷ್ಠಿತ ಅಂತ ಕೂರ್ಮ, ಶ್ರೀಕೂರ್ಮದಲ್ಲೂ ಕೂಡ ಇವತ್ತು ನರಹರಿ ತೀರ್ಥ ಪ್ರತಿಷ್ಠಿತ ಅಂತ ರಾಮಚಂದ್ರ ದೇವರನ್ನ ನಾವು ನೋಡಬಹುದು. ಇಲ್ಲಿ ಒಂದು ವಿಷಯವನ್ನ ನರಹರಿ ತೀರ್ಥರ ಒಂದು ಚರಿತ್ರೆಯಿಂದ ನಮಗೆ ತಿಳಿತದೆ. ಅವರು 2 ಗ್ರಂಥಗಳನ್ನ ಅಂದ್ರೆ ಉಪಲಬ್ಧ, ಎಷ್ಟು ಬರೆದಿದ್ದಾರೆ ಗೊತ್ತಿಲ್ಲ, ಇವತ್ತು ಉಪಲಬ್ಧ ಇರತಕ್ಕಂಥದ್ದು 2 ಗ್ರಂಥ. ಹೇಗೆ ಅಂದ್ರೆ ಗೊತ್ತಿದ್ದು ಉಪಲಬ್ಧವಿರದೇ ಇರೋದು ಬೇರೆ, ಗೊತ್ತಿಲ್ಲದೇನೆ ಉಪಲಬ್ಧವಿರದಿರುವುದು ಬೇರೆ. ಈಗ ಮಾಧವ ತೀರ್ಥರು ಪರಮ ಶ್ರೀಮದ್ ಆಚಾರ್ಯರ ಆಜ್ಞೆಯಂತೆ 4 ವೇದಗಳಿಗೆ ಸಂಪೂರ್ಣ ಭಾಷ್ಯ ಬರೆದಿದ್ದಾರೆ ಮಾಧವ ತೀರ್ಥರು. ಆದರೆ ಇವತ್ತು ಉಪಲಬ್ಧ ಇಲ್ಲ. ಆ 4 ವೇದಗಳ ಭಾಷ್ಯ ಮಾಧವ ತೀರ್ಥರೇನು ಬರೆದಿದ್ದಾರೆ, ಇವತ್ತಿಗೆ ಅದು ಯಾವುದು ಉಪಲಬ್ಧ ಇಲ್ಲ. ಹಾಗೆ ಗೊತ್ತಿದ್ದು ಉಪಲಬ್ಧವಿರದಿರೋದು ಬೇರೆ. ನರಹರಿ ತೀರ್ಥರು ಬರ್ದದ್ದೇ ಗೊತ್ತಿಲ್ಲ, ಎಷ್ಟು ಬರ್ತಿದ್ದಾರೋ ಗೊತ್ತಿಲ್ಲ. 2 ಉಪಲಬ್ಧ ಇದೆ. ಯಾವುದು? ಒಂದು ಯಮಕ ಭಾರತ ಅಂತ. ಆ ಯಮಕ ಭಾರತಕ್ಕೆ ಸಂಪೂರ್ಣ ವ್ಯಾಖ್ಯಾನ ಮಾಡಿದ್ದಾರೆ. ಅದ್ಭುತ. ಯಾಕಂದ್ರೆ ಯಮಕ ಭಾರತ ಅಷ್ಟು ಸುಲಭವಾಗಿ ಅರ್ಥ ಆಗುವುದೇ ಇಲ್ಲ, ಅದನ್ನು ನೋಡಿದ್ರೆ ತಲೆಗೆ. ನರಹರಿ ತೀರ್ಥರ ವ್ಯಾಖ್ಯಾನ ಇಟ್ಟುಕೊಂಡಾಗ ಮಾತ್ರ ಅದು ಅರ್ಥ ಆಗುತ್ತೆ, ಇಲ್ಲದ್ರೆ ಅರ್ಥ ಆಗಲ್ಲ. ಇನ್ನೊಂದು ಭಗವದ್ಗೀತೆಯ 1ನೇ ಅಧ್ಯಾಯದಿಂದ 8ನೇ ಅಧ್ಯಾಯದ ತನಕ, 1ನೇ ಅಧ್ಯಾಯದಿಂದ 8ನೇ ಅಧ್ಯಾಯದ ತನಕ ಶ್ರೀಮದ್ ಆಚಾರ್ಯರೇನು ಭಾಷ್ಯ ಬರೆದಿದ್ದಾರೆ ಆ ಭಾಷ್ಯಕ್ಕೆ ವ್ಯಾಖ್ಯಾನ. ಅಂದ್ರೆ 1ರಿಂದ 8ನೇ ಅಧ್ಯಾಯದ ತನಕ ಮಾತ್ರ ಭಾಷ್ಯ ಬರೆದಿದ್ದಾರೆ. ಇದು ಒಂದು ಗ್ರಂಥ ಉಪಲಬ್ಧ. ಆಮೇಲೆ ಯಮಕ ಭಾರತಕ್ಕೆ ಬರೆದಿರತಕ್ಕಂಥ ವ್ಯಾಖ್ಯಾನ ಬಹಳ ಅದ್ಭುತವಾಗಿದೆ. ಗೀತೆಗೆ ವ್ಯಾಖ್ಯಾನವನ್ನ ಮಾಡುವಾಗ, ಅದರ ಭಾಷ್ಯಕ್ಕೆ, ಶ್ರೀಮದ್ ಆಚಾರ್ಯರ ಗೀತಾ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡುವಾಗ ಅದ್ಭುತವಾದ ಪ್ರಮೇಯಗಳನ್ನು ತಿಳಿಸ್ತಾರೆ. ಇದನ್ನ ನಿಮಗೆ ರಾಯರ ಮಠದಲ್ಲಿ ಬರತಕ್ಕಂಥ ಸುಮತೀಂದ್ರ ತೀರ್ಥರು ತಮ್ಮ ಗ್ರಂಥದಲ್ಲಿ ಏನು ವ್ಯಾಖ್ಯಾನ ಮಾಡ್ತಾರೆ, ಅವರ ಗ್ರಂಥದಲ್ಲಿ ಇತಿ ನರಹರ ತೀರ್ಥ ಶ್ರೀಪಾದೈ ಏವಂ ಉತ್ತಮ ಅಂತ ಬರೀತಾರೆ. ಅದನ್ನು ಕೋಟ್ ಮಾಡಿ ಸುಮಾರು ಕಡೆ ಕೋಟ್ ಮಾಡ್ತಾರೆ. ನರಹರಿ ತೀರ್ಥರು ಹೀಗೆ ಹೇಳಿದ್ದು, ನರಹರಿ ತೀರ್ಥರು ಹೀಗೆ ಹೇಳಿದ್ದಾರೆ ಅಂತ ಅನೇಕ ಕಡೆ ಕೋಟ್ ಮಾಡ್ತಾರೆ. ಒಂದು ಕಡೆ ವಿಚಾರ ಬರ್ತದೆ ನೋಡಿ, ಪ್ರಶ್ನೆ ಟೀಕಾರಾಯರು ಇದಕ್ಕೆ ಏನು ಉತ್ತರ ಹೇಳಲಿಲ್ಲ. ಯಾವುದಂದ್ರೆ 8ನೇ ಅಧ್ಯಾಯ 4ನೇ ಶ್ಲೋಕ ಭಗವದ್ಗೀತೆ. ಅದಕ್ಕೆ ಶ್ರೀಮದ್ ಆಚಾರ್ಯರು ಭಾಷ್ಯವನ್ನು ಬರೀತಾರೆ. ಅದಕ್ಕೆ ಟೀಕಾಕೃತ್ಪಾದರು ಪ್ರಮೇಯ ದೀಪಿಕಾ ಅಂತ ಬರೆದಿದ್ದಾರೆ. ಅದರೊಳಗೆ ಈ ವಿಷಯವನ್ನು ಉಲ್ಲೇಖ ಮಾಡಲಿಲ್ಲ. ಯಾಕೆಂದ್ರೆ ಮುಂದೆ ನರಹರಿ ತೀರ್ಥರು ಹೇಳಿದ್ದಾರೆ, ಇನ್ನೇನು ಅದೇ ಸಾಕು ಅನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದಾರೇನೋ ಗೊತ್ತಿಲ್ಲ. ಆದರೆ ನರಹರಿ ತೀರ್ಥರು ಅದಕ್ಕೆ ವ್ಯಾಖ್ಯಾನ ಬರೀತಾರೆ. ಒಂದು ವೇಳೆ ಆ ವ್ಯಾಖ್ಯಾನ ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ನಮಗೆ ತಲೆ ಕೂಡ ಅರ್ಥ ಆಗ್ತಿರ್ಲಿಲ್ಲ. ಯಾವುದು ಪ್ರಸಂಗ ಹೇಳಿಬಿಡ್ತೇನೆ, ಕಥೆ ಏನು ಅಂದ್ರೆ, ಅಲ್ಲಿ ದೇವತೆಗಳು ಅಂದ್ರೆ ಇಂದ್ರಲೋಕವನ್ನ ಪಡೆದಿರತಕ್ಕಂತಹ ಇಂದ್ರಾದಿಗಳು, ಶ್ರೀಮದ್ ಆಚಾರ್ಯ ಬರೆದದ್ದು ಮಾತು, ಇಂದ್ರಾದಿಗಳು ಬ್ರಹ್ಮ ಪದವಿಯನ್ನ ಅಪೇಕ್ಷಾ ಪಡ್ತಾರೆ ಅಂತ ಬರೀತಾರೆ. ಇಂದ್ರಾದಿಗಳು ಅಂದ್ರೆ ಕೆಳಗಿರತಕ್ಕಂಥವರು ಮೇಲಿನ ಪದವಿಯನ್ನ ಅಪೇಕ್ಷೆ ಪಡತಕ್ಕಂತಹದ್ದು ಧರ್ಮ ಅಂತ ಬರೀತಾರೆ. ಅಂದ್ರೆ ಇಂದ್ರಾದಿಗಳು ಬ್ರಹ್ಮ ಪದವಿಯನ್ನು ಪಡೆಯಬಹುದು ಅಂತ ಶ್ರೀಮದಾಚಾರ್ಯ. ಇದನ್ನ ಹೋಗಲಿ ಶ್ರೀಮದಾಚಾರ್ಯ ಹೇಳಿದ್ದಾರೆ ಅಂತ ಗೀತೆಗೆ ಹಾಗೆ ಅರ್ಥ ಮಾಡಿಕೊಳ್ಳೋಣವೇ? ಇಡೀ ಶಾಸ್ತ್ರಕ್ಕೆ ವಿರೋಧ. ಯಾಕೆ? ಶಾಸ್ತ್ರದ ತಿರುಳು ಏನು ಗೊತ್ತಾ? ದೇವಾನುದೇವತೆಗಳಿಗೆ ಒಂದು ಹಂತದಲ್ಲಿ ಬಂದ ಮೇಲೆ, ಅಂದ್ರೆ ನಿಮಗೆ ಹೇಗೆ ಹೇಳೋದು ಅಂತಂದ್ರೆ, ಒಂದು ಸ್ಥಾನಕ್ಕೆ ಅವರ ಯೋಗ್ಯತೆಯ ಯಾವ ಸ್ಥಾನ ಇದೆಯೋ ಆ ಸ್ಥಾನಕ್ಕೆ ಬಂದ ಮೇಲೆ ಅದಕ್ಕಿಂತಲೂ ಉತ್ತಮ ಸ್ಥಾನವನ್ನ ಅವರು ಪಡೆಯಲಿಕ್ಕೆ ಯಾವತ್ತೂ ಇಷ್ಟಪಡೋದಿಲ್ಲ ಅಂತ ಪ್ರಮೇಯ ಭಾಗವತದಲ್ಲೇ ಬರುತ್ತೆ. ಉತ್ತಮೇ ಶ್ವಾತ್ಮನೋ ನಿತ್ಯಂ ಆತ್ಸರ್ಯಂ ಪರಿವರ್ಜಯೇ. ಉತ್ತಮರು
ಯಾರು ದೇವತೆಗಳಿದ್ದಾರೆ ಉತ್ತಮೇಶ್ವಾತ್ಮನೋ ನಿತ್ಯ ಮಾತ್ಸರ್ಯಂ ಎಂದೆಂದೆಂದೆಂದಿಗೂ ಮಾಡಲ್ಲ. ಮಾತ್ಸರ್ಯ ಮಾಡಲ್ಲ ಅಂದ್ರೆ ಏನರ್ಥ? ಇವರಿಗಿಂತಲೂ ಉತ್ತಮವಾದ ಪದವಿಯನ್ನು ಸರ್ವದಾ ಅಪೇಕ್ಷೆ ಪಡೋದಿಲ್ಲ ಅಂತ ಅರ್ಥ. ಯಾವತ್ತೂ ಅಪೇಕ್ಷೆ ಪಡೋದಿಲ್ಲ. ಹಾಗಾದ್ರೆ ಉತ್ತಮ ಪದವಿಯನ್ನ ದೇವತೆಗಳು ತಮ್ಮ ಸ್ಥಾನವನ್ನು ಬಿಟ್ಟು ತಮಗಿಂತಲೂ ಉತ್ತಮವಾದ ಸ್ಥಾನವನ್ನ ಅಪೇಕ್ಷೆ ಪಡೋದೇ ಇಲ್ಲ ಅನ್ನೋದು ಪ್ರಮೇಯ ಆಗಿದ್ರೆ ಶ್ರೀಮದಾಚಾರ್ಯ ಹಾಗೆ ಹೇಳಿದ್ರೆ, ಹಾಗಾದ್ರೆ ಇಂದ್ರ ಪದವಿಯಲ್ಲಿ ಇರ್ತಕ್ಕಂಥವರು ಬ್ರಹ್ಮ ಪದವಿಯನ್ನು ಬಯಸುವಂತೆ ಅಂತ ಉದಾಹರಣೆ ಕೊಡ್ತಾರೆ. ಬ್ರಹ್ಮ ಪದವಿಯನ್ನು ಹೇಗೆ ಬಯಸ್ತಾರೆ? ಇಂದ್ರ ದೇವರು ಯಾವತ್ತಿಗೂ ಬ್ರಹ್ಮ ಪದವಿಯನ್ನು ಬಯಸ್ತಾರೆ ಅಂತಂದ್ರೆ ದೇವತೆಗಳಿಗೆ ವಿರೋಧ ಮಾಡಿದಾಗ, ಅವರಿಗೆ ದೋಷಾರೋಪಣೆ ಮಾಡಿದಾಗ ಆಯ್ತು. ಅವರು ಮಾಡೋದಿಲ್ಲ. ಅವರು ಅಪರೋಕ್ಷ ಜ್ಞಾನಿಗಳು ಯಾವತ್ತಿಗೂ ಕೂಡ ತಮ್ಮ ಸ್ಥಾನ ಎಂತದ್ದು ಅದು ಸಾಕು, ಇನ್ನು ಯಾವತ್ತೂ ಬಯಸೋದಿಲ್ಲ ಅಂತ ಕತೆ. ಪ್ರಶ್ನೆ ಬರ್ತದೆ, ಶ್ರೀಮದಾಚಾರ್ಯ ಹೇಳಿದ್ದರಲ್ಲಿ ತಪ್ಪಿದೆಯೋ ಅಥವಾ ಮೂಲ ಸಿದ್ಧಾಂತವೇ ತಪ್ಪೋ? ಏನು ಅರ್ಥ ಆಗಲ್ಲ. ಗೀತೆ ಓದಿದಾಗ, ಶ್ರೀಮದಾಚಾರ್ಯ ಭಾಷೆ ಓದಿದಾಗ ಅರ್ಥ ಆಗೋದಿಲ್ಲ. ನರಹರಿ ತೀರ್ಥರು ಬಂದು ಅಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಎಷ್ಟು ಅದ್ಭುತವಾದ ವ್ಯಾಖ್ಯಾನ ನೋಡಿ. ಏನಿಲ್ಲ, ಸಣ್ಣ ವಿಷಯಗಳು. ವ್ಯಾಖ್ಯಾನ ಯಾಕೆ ಬೇಕು ಅನ್ನೋದಕ್ಕೆ ನಾನು ಇವತ್ತು ಅವರ ಆರಾಧನೆ ಆದ್ದರಿಂದ, ಉತ್ತರಾರಾಧನೆ ಆದ್ದರಿಂದ ಸ್ಮರಣೆ ಏನು ಬರೀತಾರೆ ಗೊತ್ತಾ ನರಹರಿ ತೀರ್ಥರು? ಇಂದ್ರ ಪದವಿಯಲ್ಲಿರುವಂತಹ ಮಹೇಂದ್ರ ಮೊದಲಾಗಿರತಕ್ಕಂಥವರಿಗೆ ಎಂದೆಂದೂ ಬ್ರಹ್ಮ ಪದವಿಯ ಅಪೇಕ್ಷೆ ಬರೋದೇ ಇಲ್ಲ. ಹಿಂದೆನೂ ಬಂದಿಲ್ಲ, ಮುಂದೆನೂ ಬರಲ್ಲ, ಈಗಲೂ ಬರಲ್ಲ. ಮತ್ತೆ ಹೇಳಿದಾರಲ್ಲ ಶ್ರೀಮದಾಚಾರ್ಯರ ಅಭಿಪ್ರಾಯ ಏನು ಅಂತಂದ್ರೆ, ಆ ಇಂದ್ರ ಪದವಿಗೆ ದೇವತೆಗಳು ಬಿಟ್ಟು ದೈತ್ಯರು ಒಮ್ಮೊಮ್ಮೆ ಲಗ್ಗೆ ಹೊಡಿತಾರೆ. ಯಾರು ಹಿರಣ್ಯಕಶ್ಯಪು ಬಂದು ಕೂತ್ಕೊಂತಾನೆ, ಅನೇಕರು ಬಂದ ನಹುಶನೇ ಮೊದಲಾಗಿರ್ತಕ್ಕಂಥವ್ರು ಬಂದು ಇಂದ್ರನ ಸ್ಥಾನದಲ್ಲಿ ಕೂತ್ಕೊಂತಾರೆ. ಆವಾಗ ಅವರಿಗೆ ನಾನು ಯಾಕೆ ಬ್ರಹ್ಮ ಪದವಿಯನ್ನು ಪಡಿಬಾರದು ಅಂತ ಹೇಳಿ ಅವರಿಗೆ ಬಯಕೆ ಬರುತ್ತೆ. ನಾನು ಬ್ರಹ್ಮ ಪದವಿಯನ್ನು ಪಡಿಬೇಕು ಅಂತ ಬಯಸ್ತಾರೆ ಅಂತ ಹೇಳಿ ಆ ಸ್ಥಾನದಲ್ಲಿ ದೈತ್ಯರು ಅಲಂಕರಿಸಿಕೊಂಡಾಗ ಬರುವ ವಿಚಾರವನ್ನು ಶ್ರೀಮದಾಚಾರ್ಯ ಹೇಳಿದ್ದಾರೆ ಹೊರತು ದೇವತೆಗಳ ವಿಷಯವನ್ನು ಹೇಳಲಿಲ್ಲ ಅಂತ ಘಂಟಾಘೋಷವಾಗಿ ನರಹರಿ ತೀರ್ಥರ ವ್ಯಾಖ್ಯಾನದಲ್ಲಿ ಬರೀತಾರೆ. ಈ ಅರ್ಥ ನಮಗೆ ಸಿಗದಿದ್ದರೆ ನಿಜವಾಗಿಯೂ ಏನಪ್ಪ ಶ್ರೀಮದಾಚಾರ್ಯ ಹೇಳಿದ್ದು ಸರಿಯೋ ಅಥವಾ ಗೀತೆ ಹೇಳಿದ್ದ ತಪ್ಪೋ ಅಂತ ಹೀಗೆಲ್ಲ ಗೊಂದಲ ನರಹರಿ ತೀರ್ಥರು ಬಾರದ ಹೊರತು ನನಗೆ ಇದರ ABCD ಅರ್ಥ ಆಗ್ತದೆ. ಆದ್ದರಿಂದ ನರಹರಿ ತೀರ್ಥರೇ ನಮಗೆ ಪರಮಾನುಗ್ರಹ ಮಾಡಿದ್ದಾರೆ ಅಂತ ನೋಡಿ. ಇಲ್ದಿದ್ರೆ ನಮಗೆ ಇವೆಲ್ಲ ಅರ್ಥವೇ ಆಗಲ್ಲ. ಆಮೇಲೆ ಇನ್ನೊಂದು ಕಡೆ ಬರೀತಾರೆ, ಈ ಯಮಕ ಭಾರತದಲ್ಲಿ ಒಂದು ಭಾರತದ ಕಥೆ, ಭಾಗವತದ ಕಥೆನೂ ಹೇಳ್ತಾರೆ. ಅಲ್ಲೊಂದು ಪ್ರಸಂಗ ಬರುತ್ತೆ. ಯಾವುದು ಅಂದ್ರೆ ಯಮಕ ಅಂತನ್ನುವುದು ಒಂದು ಛಂದಸ್ಸು. ಆ ಛಂದಸ್ಸಿನಲ್ಲಿ ಇಡೀ ಶ್ಲೋಕ 82 ಶ್ಲೋಕಗಳಿದೆ. ಎಲ್ಲ ಅಂದ್ರೆ ಮೊದಲನೇ ಸಾಲಿನಲ್ಲಿ ಬಂದ ಪದವೇ ಎರಡನೇ ಸಾಲಿನಲ್ಲೂ ಬರಬೇಕು. ಹೀಗೆ ಅದು ಅದೇ ಶಬ್ದವನ್ನೇ ಮತ್ತೆ ಪುನರಾವರ್ತನೆ ಮಾಡಿದ ಹಾಗೆ ಕಾಣ್ತದೆ. ಅದು ಛಂದಸ್ಸಿನ ಲಕ್ಷಣ. ಆಗ ಇಲ್ಲಿ ಒಂದು ಕಡೆ ಬರ್ತದೆ, ಶಕಟಾಸುರನನ್ನ ಸಂಹಾರ ಮಾಡಿದ ಒಂದು ಕಥೆ ಬರ್ತದೆ. ಅಲ್ಲಿ ಶಕಟ ಅಂತ ಎರಡೆರಡು ಸಲ ಪ್ರಯೋಗ ಮಾಡ್ತಾರೆ. ನಮಗೇನು ಶಕಟ ಅಂದ್ರೆ ಹೀಗೆ ಎರಡೆರಡು ಸಲ ಅಂದ್ರೆ ಶಕಟಾಸುರನ ಮಹಿಮಾ ವರ್ಣನೆ ಮಾಡ್ಲಿಕ್ಕೆ ಎರಡೆರಡು ಸಲ ಹೇಳಿದ್ದಾರೆ ಅಂತ ಹೀಗೆಲ್ಲ ಅರ್ಥ ಮಾಡ್ಕೋಬೇಕು. ನರಹರಿ ತೀರ್ಥರು ಇಡೀ ಯಮಕ ಭಾರತಕ್ಕೆ ವ್ಯಾಖ್ಯಾನ ಮಾಡುವಾಗ ಶಕಟ ಅಂತ ಅನ್ನುವ ಶಬ್ದಕ್ಕೆ ಬರೀತಾರೆ. ಶಕಟ ಅಂದ್ರೆ ಯಾರು? ಬಂಡಿಯ ರೂಪದಲ್ಲಿರ್ತಕ್ಕಂಥ ದೈತ್ಯ, ಅವನನ್ನ ಸಂಹಾರ ಮಾಡಿದ. ನರಹರಿ ತೀರ್ಥರು ಹೇಳ್ತಾರೆ, ನಿಮಗೆ ಮತ್ತೊಮ್ಮೆ ಎರಡನೇ ಸಲ ಶಕಟ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರಲ್ಲ ಶ್ರೀಮದಾಚಾರ್ಯರು, ಒಂದು ವೇಳೆ ಅವರು ಆ ಶಕಟ ಎಂಬ ಶಬ್ದವನ್ನ ಪ್ರಯೋಗ ಮಾಡದಿದ್ದರೆ ನಮಗೆ ಒಂದು ಬಾಲಿಶವಾದ ಪ್ರಶ್ನೆ ಬರ್ತಿತ್ತು. ಆ ಪ್ರಶ್ನೆ ಉತ್ತಮರಿಗೆ ಬರಬಾರದು ಅನ್ನೋದಕ್ಕೋಸ್ಕರ ಈ ಶಬ್ದ ಪ್ರಯೋಗ ಮಾಡಿದ್ದಾರೆ ಅಂತ ನಾವು ಹೇಳ್ತಿತ್ತು. ಏನದು ಅಂದ್ರೆ ಬಾಲಿಶವಾದ ಪ್ರಶ್ನೆ ಏನು? ಅಲ್ರಿ, ಆ ಮಗು ಅಲ್ಲ ಏನು ಶ್ರೀಕೃಷ್ಣ ಸಣ್ಣ ಮಗುವಾಗಿದ್ದಾಗ, ಇನ್ನು ಚಿಕ್ಕ ಮಗು ಅದು, ಆ ಮಗುವಿನ ಕಾಲಿನ ಹೆಬ್ಬೆರಳಿನ ಉಗುರು ಅದಕ್ಕೆ ತಾಗಿತ್ತು. ಕಾಲಿನಿಂದ ಸ್ವಲ್ಪ ತಾಗಿದ್ದಕ್ಕೆ ಬಂಡಿ ಪುಡಿ ಪುಡಿಯಾಗೋಯ್ತು. ಬಂಡಿ ಒಳಗಿರ್ತಕ್ಕಂಥ ದೈತ್ಯ ಸತ್ಯ ಬಂತು. ಏನ್ರಿ, ಒಂದು ಕಾಲು ತಾಗಿದ ಕೂಡಲೇ ಸತ್ತು ಹೋಗ್ತಾರೆ ಅಂತಂದ್ರೆ ಇದು ಲೋಕ ವಿರುದ್ಧ ಅಲ್ವಾ? ಮಗುವನ್ನ ತಾಯಿ ಎತ್ಕೊಂಡಿರ್ತಾಳೆ, ಎಷ್ಟು ಸಲ ಒದಿಯಲ್ಲ ತಾಯಿ, ಮಗು ತಾಯಿಯನ್ನ ಎಷ್ಟು ಸಲ ಒದಿತಾಳೆ. ಏನು ಒದ್ದಾಗೆಲ್ಲ ಸತ್ತು ಹೋಗ್ತಾಳ ತಾಯಿ?
ಎಂದೆಂದೂ ಇಲ್ಲ. ಮತ್ತೆ ಹಾಗಿರುವಾಗ ಈ ಮಗು ಆ ಬಂಡಿಯನ್ನ ಒದ್ದದ್ದರಿಂದ ಅದು ಪುಡಿ ಪುಡಿ ಆಯಿತು ಅಂದ್ರೆ ಹೇಗೆ ಒಂದು ಮಗುವಿನಲ್ಲಿ ಇಂಥ ತಾಕತ್ತು ಉಂಟಾ ಅಂತ ಸಾಮಾನ್ಯ ಕಥೆ ಕೇಳುವಾಗ ಒಂದು ಪ್ರಶ್ನೆ ಹುಟ್ಟುತ್ತೆ. ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೋಸ್ಕರವಾಗಿ ಮತ್ತೊಮ್ಮೆ ಶಕಟ ಅಂತ ಶ್ರೀಮದ್ ಆಚಾರ್ಯರು ಶಬ್ದ ಪ್ರಯೋಗವನ್ನ ಮಾಡಿದ್ದಾರೆ. ಹೌದು, ಅಲ್ಲಿ ಶಕಟ ಅನ್ನೋ ಶಬ್ದದಿಂದ ಈ ಮಗು ಬರೀ ಮಗು ಅಲ್ಲ, ಮತ್ತೆ ಯಾರು? ಅದಕ್ಕೆ ಹೇಳ್ತಾರೆ, ಇಡೀ ಜಗತ್ತನ್ನ ಬ್ರಹ್ಮಾಂಡವನ್ನ ಹೊತ್ತಿದ್ಯಾರು? ಶೇಷದೇವರು. 1000 ಹೆಡೆಗಳಿಂದ ಶೇಷದೇವರು ಹೆಡೆಯಿಂದ ಭೂಮಂಡಲವನ್ನು ಹೊತ್ತಿದ್ದಾರೆ, ಇಡೀ ಬ್ರಹ್ಮಾಂಡವನ್ನು ಹೊತ್ತಿದ್ದಾರೆ. ಅಂತಹ ಬ್ರಹ್ಮಾಂಡವನ್ನ ಹೊತ್ತಿರತಕ್ಕಂತ ಶೇಷದೇವರು, ಹಾಗಾದ್ರೆ ಶೇಷದೇವರು ತಾಕತ್ತಿ ಅಂತದ್ದು ಅಂತ ಗೊತ್ತಾಯ್ತಲ್ಲ, ಅಂತ ಶೇಷದೇವರು ಶಕಟ ಅಂತ. ಶಕಟ ಅಂದ್ರೆ ಏನು? ಅದಕ್ಕೆ ಅರ್ಥ ಏನು ಗೊತ್ತಾ? ಸಮ್ ಅಂದ್ರೆ ಸುಖ, ಗೊತ್ತಾಯ್ತಾ? ಕಟ ಅಂದ್ರೆ ಏನು? ಚಾಪೆ ಅಂತ ನರಹರಿತೀರ್ಥರು ಬರೀತಾರೆ. ಕಟ ಅನ್ನುವ ಶಬ್ದಕ್ಕೆ ಚಾಪೆ ಅಂತ ಅರ್ಥ. ಅಂದ್ರೆ ಶಮ್ ಅಂತಂದ್ರೆ ಯಾರು? ಶೇಷದೇವರು. ಶಮ್ ಅಂದ್ರೆ ಶೇಷದೇವರು. ಆ ಶೇಷದೇವರನ್ನ ಏನು ಚಾಪೆಯನ್ನಾಗಿ ಮಾಡಿಕೊಂಡ ಮಗು ಆ ಶಕಟಾಸುರನನ್ನ ಬಂಡಿಯನ್ನು ಮುಟ್ಟಿದ್ದರಿಂದ ಅದು ಪುಡಿ ಪುಡಿ ಆಯಿತು ಅಂತ ಇಷ್ಟು ಹಿನ್ನೆಲೆಯನ್ನ ಕೊಟ್ಟು ಹೇಳಿದಾಗ ಈ ಮಗು ತಾಗಿದ್ರೆ ಅದು ಹೇಗೆ ಪುಡಿ ಆಯಿತು ಅಂತ ಪ್ರಶ್ನೆ ಇಲ್ಲ. ಯಾಕೆ? ಇಡೀ ಬ್ರಹ್ಮಾಂಡವನ್ನು ಹೊತ್ತಿರತಕ್ಕಂಥ ವ್ಯಕ್ತಿಯನ್ನೇ ಚಾಪೆಯನ್ನಾಗಿ ಮಾಡಿಕೊಂಡು ಮಲ್ಕೊಂಡ ವ್ಯಕ್ತಿ ಇವನು. ಆದ್ದರಿಂದ ಒಂದೊಂದರಿಂದ ಪುಡಿ ಆಯಿತು. ಇದು ಸಾಮಾನ್ಯ ಮಗು ಅಲ್ಲ. ಇಷ್ಟು ಮಹಿಮೆಯನ್ನು ತಿಳಿಸಲಿಕ್ಕೆ ಶ್ರೀಮದ್ ಆಚಾರ್ಯ ಅಲ್ಲಿ ಶಕಟ ಅನ್ನುವ ಶಬ್ದವನ್ನು 2 ಸಲ ಪ್ರಯೋಗ ಮಾಡಿದ್ದಾರೆ. ಹೀಗೆ ಹೇಳಬೇಕು ಅಂದ್ರೆ ಎಂಥ ಅದ್ಭುತ, ಎಷ್ಟು ಪಾಂಡಿತ್ಯ ಬೇಕಿದಕ್ಕೆ, ಎಷ್ಟು ಕೋಶಗಳನ್ನು ಅಧ್ಯಯನ ಮಾಡಿರಬೇಕು. ಇದು ನರಹರಿ ತೀರ್ಥರು ಮಾಡಿರ್ತಕ್ಕಂಥ ದೊಡ್ಡ ಉಪಕಾರ. ಆದ್ದರಿಂದ ನರಹರಿ ತೀರ್ಥರ ಬಗ್ಗೆ ಹೇಳ್ತಾ ಹೋದಷ್ಟು ಬೇಕಾದಷ್ಟಿದೆ. ಅವರಿಗೆ ಅತ್ಯಂತ ಪ್ರಿಯವಾದ ಕ್ಷೇತ್ರ ಇದು ಪೂರಿ ಜಗನ್ನಾಥ ಕ್ಷೇತ್ರ. ಯಾಕೆ ಅಂತಂದ್ರೆ ಅಲ್ಲಿ ಬರೀತಾರೆ ಅವರು, ಶಂಖಗಿರಿಯಲ್ಲಿ ಶಂಖಶೃಂಗೆ ಅಂತ ಅಲ್ಲಿ ವಿಶೇಷಣವನ್ನು ಕೊಟ್ಟಿದ್ದಾರೆ. ಆಶ್ರಮವನ್ನು ಕೊಟ್ಟ ಜಾಗ ಯಾವುದು ಅಂದ್ರೆ ಶಂಖಶೃಂಗೆ ಅಂತ, ಅಂದ್ರೆ ಶಂಖ ಬೆಟ್ಟ ಅಂತ ಬರೆದಿದ್ದಾರೆ. ಶಂಖ ಬೆಟ್ಟ ಅಂದ್ರೆ ಏನು? ಇವತ್ತು ಒಂದು ಪದ್ಯದಲ್ಲಿ ಇದೆ, ಯಾವುದೋ ಒಂದು ಪದ್ಯದಲ್ಲಿದೆ, ಸುಂದರಕಾಂಡ ವಾದಿರಾಜರು ಹೇಳಿರ್ತಕ್ಕಂಥ ಶಂಖಗಿರಿಯಲ್ಲಿ ನಿಂತ ಅಂತ ಒಂದು ಪದ್ಯ. ಎಷ್ಟೋ ಜನ ಕೇಳಿದರು ಶಂಖಗಿರಿ ಅಂದ್ರೆ ಏನು, ಅದು ಎಲ್ಲಿ ಬರ್ತದೆ, ಅದನ್ನು ಯಾಕೆ ವಾದಿರಾಜರು ಹೇಳಿದ್ರು ಅಂತ. ಶಂಖಗಿರಿ ಅಂದ್ರೆ ಈ ಪುರಿ ಜಗನ್ನಾಥ. ಯಾಕೆ ಅಂದ್ರೆ ಅದು ನೀಲಾಚಲ ಪರ್ವತ, ದೊಡ್ಡ ಬೆಟ್ಟ. ಆ ಬೆಟ್ಟದ ಮೇಲ್ಗಡೆ ಹೋಗಿ ನೀವು ನೋಡಿದ್ರೆ ಆ ಇಡೀ ಪೂರಿ ಕ್ಷೇತ್ರ, ಜಗನ್ನಾಥನ ಕ್ಷೇತ್ರ ಹೇಗುಂಟು ಅಂದ್ರೆ ಶಂಖಾಕಾರದಲ್ಲಿದೆ, ಶಂಖಾಕಾರದಲ್ಲಿದೆ. ಆದ್ದರಿಂದ ಅದನ್ನ ಶಂಖಗಿರಿ ಅಂತ ಕರೆದಿದ್ದಾರೆ. ಅದಕ್ಕೆ ಶ್ರೀಮದಾಚಾರ್ಯರಿಗೆ ಅಷ್ಟು ಇಷ್ಟವಾದ ಕ್ಷೇತ್ರವನ್ನು ವಾದಿರಾಜರು ಇನ್ನೂ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಆ ಪೂರಿ ಜಗನ್ನಾಥನ ಮಹಿಮೆ ಏನು ಅಂತ ಕೇಳುವಾಗ ಅವರು ಹೇಳ್ತಾರೆ, ಈಗ ಒಂದು ಸಾಮಾನ್ಯವಾಗಿ ಕಾಡಿದೆ, ಆ ಕಾಡನ್ನ ನಾಶ ಮಾಡಬೇಕಾದ್ರೆ ಒಂದು ಕೊಡ್ಲಿ ಬೇಕು. ಆ ಕೊಡ್ಲಿ ಇದ್ರೆ ಎಲ್ಲ ಕಾಡನ್ನ ನಾಶ ಮಾಡುತ್ತೆ. ಆದರೆ ಆ ಕೊಡ್ಲಿಗೊಂದು ಕಟ್ಟಿಗೆ ಬೇಕು ಉದ್ದಕ್ಕೆ. ಆ ಕಟ್ಟಿಗೆ ಇದ್ರೆ ಮಾತ್ರ ಆ ಕಟ್ಟಿಗೆ ಒಳಗೆ ಆ ಕೊಡ್ಲಿಯನ್ನು ಸೇರಿಸ್ಕೊಂಡ್ರೆ ಮಾತ್ರ ಹೊಡಿಬೋದೇ ಹೊರತು ಬರೀ ಕೊಡ್ಲಿಯನ್ನು ಇಟ್ಟುಕೊಂಡು ಕಾಡು ನಾಶ ಮಾಡ್ತೇನೆ ಅಂದ್ರೆ ಆಗಲ್ಲ. ಅದಕ್ಕೊಂದು ಹಿಡಿಕೆ ಬೇಕು, ಒಂದು ದೊಡ್ಡ ಕೋಲು ಬೇಕು, ಅದಿದ್ರೆ ಮಾತ್ರ. ಹಾಗೆ ಇಲ್ಲಿ ತತ್ವಜ್ಞಾನ ಎಂಬ ಕೊಡಲಿ ಇದೆ, ಸಂಸಾರವೆಂಬತಕ್ಕಂಥ ಕಾಡಿದೆ. ಇದನ್ನ ಕತ್ತರಿಸಬೇಕಾದ್ರೆ ಬರೀ ಕೊಡ್ಲಿದ್ರೆ ಆಗಲ್ಲ, ಕೊಡ್ಲಿಗೊಂದು ಸಪೋರ್ಟ್ ಬೇಕು, ಕೋಲು. ಆ ಕೋಲು ಯಾವುದು ಅಂದ್ರೆ ಜಗನ್ನಾಥ ಅಂತ ವಾದಿರಾಜರು ವರ್ಣನೆ ಮಾಡ್ತಾರೆ. ಇಂಥ ಜಗನ್ನಾಥನ ಸಹಾಯವನ್ನು ಪಡೆದು ತತ್ವಜ್ಞಾನವೆಂಬ ಕೊಡಲಿಯಿಂದ ಇಡೀ ಸಂಸಾರವೆಂಬತಕ್ಕಂತಹ ಕಾಡನ್ನ ನಾಶ ಮಾಡಬಹುದು ಅಂತ ವರ್ಣನೆ ಮಾಡಬೇಕಾದ್ರೆ ಎಂತಹ ದೊಡ್ಡ ಯೋಗ್ಯತೆ. ಆದ್ದರಿಂದ ಜಗನ್ನಾಥನ ಕ್ಷೇತ್ರ ಸಾಮಾನ್ಯವಾದದ್ದಲ್ಲ. 12 ವರ್ಷಗಳಿಗೊಮ್ಮೆ, ಯಾಕೆಂದ್ರೆ ಕಾಷ್ಟ ಶಿಲಾದಾರುಮಯಿ ಚೈವ ಲೇಪ್ಯಾಲೇಖ್ಯ ಚಸೈಕತಿ ಅಂತ ಹೇಳಿ ಭಾಗವತ ಏಕಾದಶ ಸ್ಕಂದದಲ್ಲಿ ವರ್ಣನೆ ಮಾಡ್ತಾರೆ. ಶಿಲೆಯಲ್ಲೂ ಭಗವಂತನ ಆರಾಧನೆ ಮಾಡಬಹುದು, ಕಟ್ಟಿಗೆಯಲ್ಲೂ ಭಗವಂತನ ಆರಾಧನೆ ಮಾಡಬಹುದು ಅಂತ.
ಆಗ ಶಿಲೆಯಲ್ಲಿ ಏನು ಭಗವಂತನ ಆರಾಧನೆ ಮಾಡ್ತಾರೆ ಅದು 100 ವರ್ಷ ಅದಕ್ಕೆ ಸನ್ನಿಧಾನ ಇರುತ್ತಂತೆ. ಆದರೆ ಕಟ್ಟಿಗೆಯಲ್ಲಿ ಮಾತ್ರ 12 ವರ್ಷ ಒಮ್ಮೆ ಮಾತ್ರ, 12 ವರ್ಷ ಆದ್ಮೇಲೆ ಆ ವಿಗ್ರಹ ಬದಲಾವಣೆ ಮಾಡಬೇಕು. ಇವತ್ತಿಗೂ ಆ ಅನುಷ್ಠಾನ ಮಾಡ್ತಾ ಇದ್ದಾರೆ. ಎಲ್ಲಿ? ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಏನು ಆ 12 ವರ್ಷ ಆಯಿತು ಅಂದ್ರೆ ಆ ವಿಗ್ರಹದ ಬದಲಾವಣೆ ಆಗುತ್ತೆ. ಅದು ಯಾವತ್ತು 12 ವರ್ಷ ಅಂದ್ರೆ ಯಾವ ಲೆಕ್ಕ ಅಂದ್ರೆ ಅಧಿಕ ಮಾಸ ಆಷಾಢದಲ್ಲಿ ಯಾವಾಗ ಬರುತ್ತೆ ಆಗ ವಿಗ್ರಹದ ಬದಲಾವಣೆ. ಅಂದ್ರೆ ಈ ಸಲ ಆಷಾಢ ಬಂತು ಅಂತ ಇಟ್ಕೊಳ್ಳಿ, ಆಷಾಢದಲ್ಲಿ ಅಧಿಕ ಮಾಸ, ಇನ್ ನೆಕ್ಸ್ಟ್ ಬರ್ತದಲ್ಲ 12 ವರ್ಷ ಬಿಟ್ಕೊಂಡೇ ಬರ್ತದೆ. ಆ ಬರೋದ್ರೊಳಗೆ ಇವ್ರು ಕಟ್ಟಿಗೆ ಹುಡುಕಿರ್ಬೇಕು. ಅದು ಬೇವಿನ ಮರವೇ ಆಗ್ಬೇಕು. ಬೇವಿನ ಮರದಲ್ಲಿ ಶಂಖಚಕ್ರ ಒಡಮೂಡಿ ಇರಬೇಕು ಅಂತ ಮರ ಹುಡುಕ್ತಾರೆ. ಅದು ಜ್ಯೋತಿಷಾಸ್ತ್ರದ ಕವಡೆ ಎಲ್ಲ ಹಾಕಿ ಪ್ರಶ್ನೆ ಹುಟ್ಟಿದಾಗ ಇಂಥ ಜಾಗಕ್ಕೆ ಹೋಗಿ ಇಂಥಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಅದನ್ನು ಹುಡುಕೊಂಡು ಹೋಗ್ತಾರೆ. ಹುಡುಕೊಂಡು ಹೋಗಿ ಕಟ್ಟಿಗೆ ತಂದು ರೆಡಿ ಮಾಡಿ ಇಟ್ಕೊಂಡು ವಿಗ್ರಹ ರೆಡಿ ಮಾಡಿ ಇಟ್ಕೊಂಡು 12 ವರ್ಷ ಆದ್ಮೇಲೆ ವಿಗ್ರಹದ ಬದಲಾವಣೆ. ಬಹಳ ದೊಡ್ಡ ವಿಚಾರ ಇದು. ಇದು ಪ್ರಾರಂಭ ಹೇಗಾಯಿತು ಅಂತಂದ್ರೆ ಇಂದ್ರದ್ಯುಮ್ನ ಅಂತ ಪಾಂಡ್ಯ ದೇಶದ ರಾಜ, ಅವನು ಪರಮ ವೈಷ್ಣವ ಅಂತ ವರ್ಣನೆ ಮಾಡಿದ್ದಾರೆ. ಪರಮ ವೈಷ್ಣವ ಅಂತ ಇಂದ್ರದ್ಯುಮ್ನ ಎಂಬತಕ್ಕಂಥ ರಾಜ. ನಮ್ಮ ಭಾಗವತದಲ್ಲಿ ಹೇಳಿದಾಗೆ ಹಾಹಾ ಗಂಧರ್ವ ಹೂ ಗಂಧರ್ವದಲ್ಲ, ಹಾಹಾ ಗಂಧರ್ವನೇ ರಾಜನಾಗಿ ಹುಟ್ಟುತ್ತಾನೆ. ಆದ್ದರಿಂದ ಇಂದ್ರದ್ಯುಮ್ನ ಎಂಬತಕ್ಕಂಥ ರಾಜ ಅಂತ. ಅವನೇನು ಮಾಡ್ತಾನೆ? ಕೃಷ್ಣನ ಭಕ್ತ, ಕೃಷ್ಣನ ಆರಾಧನೆ ಮಾಡಲಿಕ್ಕೆ ನನಗೊಂದು ವಿಗ್ರಹ ಬೇಕು ಅಂತ ರಾತ್ರಿ ಎಷ್ಟೋ ದಿನ ತಪಸ್ ಮಾಡಿದಾಗ ಸ್ವಪ್ನದಲ್ಲಿ ಬಂದು ದೇವರು ಹೇಳ್ತಾನಂತೆ, ನನ್ನ ಭಕ್ತನಾದ್ದರಿಂದ ನಿನಗೊಂದು ಅವಕಾಶ ಕೊಡ್ತೇನೆ. ನಾಳೆ ದಿವಸ ನೀನು ಸಮುದ್ರದಲ್ಲಿ ಮುಳುಗು, ಏಳುವಾಗ ನಿನ್ನ ತಲೆಗೊಂದು ಕಟ್ಟಿಗೆ ಬಡಿತದೆ. ಆ ಕಟ್ಟಿಗೆಯಿಂದ ನನ್ನನ್ನ ಪ್ರತಿಮಾ ಮಾಡಿ ಪೂಜೆ ಮಾಡು, ವಿಶ್ವಕರ್ಮಾಚಾರ್ಯರಿಂದ ಕಿತ್ತಿಸ್ಬೇಕು. ಆಯಿತು ಅಂತ ಮರುದಿವಸ ಮುಳುಗುತ್ತಾನೆ, ಕಟ್ಟಿಗೆ ಬರ್ತದೆ. ಅದು ಯಾವುದು ಅಂತ ಕೇಳಿದಾಗ ಪ್ರಭಾಸ ಕ್ಷೇತ್ರದಲ್ಲಿ ಶ್ರೀಕೃಷ್ಣನನ್ನ ಏನು ಶಾಸ್ತ್ರ ಒಂದು ಇದರ ಪ್ರಕಾರ ಹೇಳ್ತಾರಲ್ಲ, ಏನಂತಾರೆ ಆ ಶಾಸ್ತ್ರದಲ್ಲಿ ಏನಂತಾರೆ, ಸುಮ್ಮನೆ ಅಂದ್ರೆ ಪರಮಾತ್ಮ ಅವತಾರವನ್ನ ಸಮಾಪ್ತಿ ಮಾಡಿದ್ಮೇಲೆ ಒಂದು ದಹನದ ಒಂದು ಪ್ರಕ್ರಿಯೆ ನಡಿಬೇಕು. ಆ ದಹನ ಪ್ರಕ್ರಿಯೆ ಮಾಡಿದ್ಮೇಲೆ ಉಳಿದದ್ದೆಲ್ಲ ತೆಗೆದು ಆ ನದಿಯೊಳಗೆ ಹಾಕಿದ್ರಲ್ಲ, ಆಗ ಒಂದು ಕಟ್ಟಿಗೆ ತೇಲ್ಕೊಂಡು ಬಂದು ಇವನ್ ತಲೆಗೆ ಬಡ್ದಿದ್ದು ಅಂತ ಆ ಕಟ್ಟಿಗೆ. ಅದರಿಂದ ವಿಶ್ವಕರ್ಮಾಚಾರ್ಯ ಹೇಳಿದ್ರು, ಅವರು ಒಂದು ಕಂಡೀಷನ್ ಹಾಕಿದ್ರಂತ, ನಾನು ಒಳಗಡೆ ಬಂದ್ರೆ, ನಾನು ಇದನ್ನ ಒಳಗೆ ಹೋಗಿ ಕೆತ್ತಿದ್ರೆ ನಾನು ಪೂರ್ತಿ ಆಗುವ ತನಕ, ಹೊರಗೆ ಬರುವ ತನಕ ನೀವೇನು ಬಾಗಿಲು ತೆಗಿಬಾರ್ದು. ಆಯ್ತು ಅಂದ್ರಂತೆ. ಇವರು ಎಷ್ಟೋ ದಿನ ಆಯಿತು. ಒಂದು ಈಗ ಸಾಮಾನ್ಯವಾಗಿ ಕಟ್ಟಿಗೆ ಹೊಡೆದ್ರೆ ಪಟ ಪಟ ಅಂತ ಸೌಂಡ್ ಬರಬೇಕು, ಕರೆದ ಇದು ಏನೂ ಇಲ್ಲ, ಒಂದು ಹೊಡೆತ ಶಬ್ದ ಇಲ್ಲ, ಒಂದು ಸೂಜಿ ಬಿದ್ದ ಶಬ್ದವೂ ಇಲ್ಲ. ಒಳಗೆ ಸತ್ತಿದ್ದಾನೋ ಬದುಕಿದಾನೋ ಯಾರಿಗೂ ಗೊತ್ತು ಅಂತ ಹೆಂಡತಿ ಪ್ರಚೋದನೆ ಮಾಡ್ತಾರೆ. ಹೆಂಡತಿಯ ಪ್ರಚೋದನೆ ಒಳಗೆ ಆಯಿತು ಅಂತ ತೆಗಿಯೋಣ ಅಂತ ತೆಗಿತಾರೆ. ತೆಗೆದುಕೊಂಡೆ ಅರ್ಧಂಬರ್ಧ ಆಗಿದ್ದು, ಇಷ್ಟೇ ನಾನು ಹೇಳೋದು, ನಾನು ಹೋಗಿ ಬರ್ತೇನೆ ಅಂತ ಹೊರಟೇ ಹೋಗ್ಬಿಟ್ರು ಅಂತ. ಆಗ ಸ್ವಪ್ನ ಬಿತ್ತಂತೆ, ಆಯ್ತಪ್ಪ ನೀನು ಮಾಡಿದ ತಪ್ಪಿಗೆ ಇಷ್ಟೇ ಆಕಾರ ಹೀಗೆ ಇರ್ತದೆ ಅಂತ. ಇವತ್ತಿಗೂ ನೀವು ನೋಡ್ಬೋದು ಆ ಜಗನ್ನಾಥನ ಕೊಟ್ಟೆ ಕಣ್ಣು ಅಂದ್ರೆ ತೆಂಗಿನಕಾಯಿ ಒಡೆದು, ದೊಡ್ಡ ತೆಂಗಿನಕಾಯಿ ಒಡೆದು 2 ಹೋಳು ಹಿಂಗೆ ಇಟ್ಟರೆ ಹೇಗಿರ್ಬೇಕು ಹಾಗಿರ್ತದೆ. ಯಾಕೆ ಅಂದ್ರೆ ಅವ್ನು ಕೆತ್ತೋದ್ರೊಳಗೆ ಇವರು ನಿಧಾನ ಕೆತ್ತುತ್ತಾ ಇದ್ರು ಅಂತ. ಹಾಗಾಗಿ ಅದೇ ಆಕಾರದಲ್ಲೇ ಈಗಲೂ ಕೂಡ ವಿಗ್ರಹ ಮಾಡ್ತಾರೆ. ಆ ವಿಗ್ರಹ ಬದಲಾವಣೆ ಮಾಡಿದ್ದೆಲ್ಲ ಹಳೆ ವಿಗ್ರಹ ಇರ್ತಲ್ಲ, ಅದನ್ನೇನು ಮಾಡೋದು, ಅದನ್ನು ಸಣ್ಣದಾಗಿ ಸೀಳಿ ಕೋಲು ಮಾಡ್ತಾರೆ. ಆ ಕೋಲು ಮಾಡಿ ಈ ಮಂಡಗಳು ಇರ್ತಾರಲ್ಲ ಅಲ್ಲಿ ದೇವಸ್ಥಾನ, ಅವ್ರ ಕೈಗೆ ಇಟ್ಕೊಂಡಿರ್ತಾರೆ. ನಾವೆಲ್ಲ ಬಂದು ದರ್ಶನ ಮಾಡಿ ಹೊರಗೆ ಬಂದ್ಮೇಲೆ ನಮ್ಮ ಬೆನ್ನಿಗೆ ಪಟ್ ಅಂತ ಹೊಡಿತಾರೆ. ಹೊಡೆದ್ರೆ ಆ ಕಟ್ಟಿಗೆಯ ಸ್ಪರ್ಶ ಬೆನ್ನಿಗಾದ್ರೆ ಪಾಪಗಳೆಲ್ಲ ಸುಟ್ಟು ಹೋಗುತ್ತೆ ಅಂತ ಒಂದು ಶಾಸ್ತ್ರ. ಹಾಗಾಗಿ ಈಗ ಅವ್ರು ಹೊಡಿಬೇಕು ಅಂದ್ರೆ ಕೈ ಹಿಂಗೆ ಹಿಡಿದು ಬಿಟ್ಟಿರ್ತಾರೆ. ಅದು ಕೈ ಬಿಸಿ ಆದ್ರೆ ಮಾತ್ರ ಹೊಡೆಯೋದು, ಇಲ್ಲದ್ರೆ ಇಲ್ಲ. ಕಡಿಮೆ ಕೊಟ್ಟರೆ ಜೋರು ಬೆಟ್ಟು, ಇಲ್ಲ ಅಂದ್ರೆ ಕಡಿಮೆ ಬೆಟ್ಟು, ಹೀಗೆಲ್ಲ ಇರ್ತದೆ. ಅದೆಲ್ಲ ಅದು ಏನು ಮಾಡ್ಲಿಕ್ಕೆ ಆಗಲ್ಲ. ಕ್ಷೇತ್ರ ಆದ್ಮೇಲೆ ಎಲ್ಲ ಕಡೆ ಇರೋದೇ ಅದು. ಆದ್ದರಿಂದ ಅಂತಹ ರೀತಿಯಲ್ಲಿ ಇವತ್ತು ನಾವೇನು ಆ ಕಟ್ಟಿಗೆಯ ಸ್ಪರ್ಶ ಮಾಡ್ಕೊಳ್ತೇವೆ, ಅದು ಸಾಕ್ಷಾತ್ ಭಗವಂತನ ಪ್ರತಿಮೆ. ಆ ಪ್ರತಿಮೆಯನ್ನ ವಿಸರ್ಜನೆ ಮಾಡಿದ ನಂತರ ಮಾಡಿರ್ತಕ್ಕಂಥದ್ದು ಅಂತ ಇವನನ್ನ ನೋಡಿಯೇ ಹೇಳಿರಬೇಕು. ಈ ಪರಿಯ ಸ್ವಭಗು ಇನ್ನಾವ ದೇವರಲ್ಲಿ ನಾ ಕಾಣೆ ಅಂತ. ಬಹಳ ದೊಡ್ಡದಾಗಿರ್ತಕ್ಕಂಥ ವಿಚಾರ. ಯಾಕೆ ಅಂದ್ರೆ ಜಗನ್ನಾಥನಲ್ಲಿ ಇವತ್ತಿಗೂ ಕೂಡ ನೋಡಿ, ಚಪ್ಪನ್ ಭೋಗಿ ಅಂತ ಅವನಿಗೆ ಹೆಸರು. ಸುಮಾರು ಒಂದು 40 ಲಕ್ಷ ಜನ ಸೇರ್ತಾರೆ ರಥೋತ್ಸವಕ್ಕೆ. ಆ ರಥ ಮಾಡ್ತಾರೆ. ಆ ಒಂದು ರಥದಲ್ಲಿ ಕಷ್ಟಪಟ್ಟು ತಯಾರು ಮಾಡ್ತಾರೆ, ದೊಡ್ಡ ರಥ. ಆ ರಥದಲ್ಲಿ ಒಮ್ಮೆ ಜಗನ್ನಾಥ ಬಂದು ಕೂತ ಅಂದ್ರೆ ಮತ್ತೆ ಆ ರಥ ಉಪಯೋಗ ಇಲ್ಲಂತೆ ಅವನಿಗೆ. ಮತ್ತೆ ತಿರ್ಗಾ ಬೇರೆ ರಥ ಕಟ್ಟಬೇಕಂತೆ, ವರ್ಷಕ್ಕೊಮ್ಮೆ ರಥೋತ್ಸವ. ಆ ರಥವನ್ನ ನಿರ್ಮಾಣ ಮಾಡ್ತಾರಲ್ಲ, ಆ ಕಟ್ಟಿಗೆ ಏನ್ ಮಾಡೋದು?
ಅಂದ್ರೆ ಅದರೊಳಗೆ ದಿನನಿತ್ಯ ಅಡಿಗೆ ಆಗ್ಬೇಕಂತ ಅವ್ರಿಗೆ. ತಾನು ಒಂದ್ಸಲ ಬಂದು ಕೂತ ರಥ ಬಂದ ಮೇಲೆ ಬಿಚ್ಚುತ್ತಾರಲ್ಲ ಅದನ್ನ ಅಡಿಗೆ. ಆ ಅಡಿಗೆ ಎಲ್ಲಿ ತನಕ ಅಂದ್ರೆ ಮುಂದಿನ ವರ್ಷ ರಥೋತ್ಸವ ಆಗಿ ಕಟ್ಟಿಗೆ ಬರುತ್ತಲ್ಲ, ಆದ್ರೆ ಹಿಂದಿನ ದಿನ ತನಕ ಇದು ಕರೆಕ್ಟ್ ಆಗಿ ಸತ್ತಾಗುತ್ತೆ. ಒಂದು ಚೂರು ಕಮ್ಮಿ ಬೀಳಲ್ಲ, ಒಂದು ಚೂರು ಜಾಸ್ತಿ ಬೀಳಲ್ಲ. ಇದು ಯಾರಿಗೆ ಸಾಧ್ಯ? ಮನುಷ್ಯನಿಗೆ ಸಾಧ್ಯವಾದ ಈ ಪರಿಯ ಸೊಬಗು ಇನ್ನಾವಧಿ. ಅಲ್ಲಿ ನೋಡ್ಬೇಕು, ಇವತ್ತು ನಾವಿಲ್ಲಿ ಬೇಳೆ ಬೇಯಿಸಿದ ಮೇಲೆ ಬೇಳೆ ಬೆಣ್ಣೆ ತರ ಬೆಂದ ಮೇಲೆ ಉಪ್ಪು ಹುಳಿ ಖಾರ ಹಾಕಿದ್ರೇನೆ ಹುಳಿ ಆಗುತ್ತೆ. ಅಲ್ಲಿ ಹಂಗಲ್ಲ, ಬೇಳೆ ತರಕಾರಿ ಹುಣಸೆಹಣ್ಣು ಉಪ್ಪು ಬೆಲ್ಲ ಎಲ್ಲ ಹಾಕಿ ಒಟ್ಟಿಗೆ ಇಟ್ಬಿಡ್ತಾರೆ, ಹುಳಿ ಆಗೋಬೇಕು. ಅದು ಹೆಂಗಾಗುತ್ತಾ ಗೊತ್ತಿಲ್ಲ. ಇವತ್ತಿಗೂ ಕೂಡ 7 ಗಡಿಗೆ ಇಡ್ತಾರೆ. ಆ 7 ಗಡಿಗೆಯಲ್ಲಿ ಅನ್ನ ಇಟ್ರೆ 7 ಗಡಿಗೆಯಲ್ಲಿ ಒಂದೇ ತರ ಅನ್ನ, ವ್ಯತ್ಯಾಸವೇ ಇಲ್ಲ. ಅಲ್ಲಿ ಉದುರ ಆಯ್ತು, ಇದು ಬೆತ್ತಗಾಯ್ತು ಇಂತಿಲ್ಲ. ಬೆಂಕಿ ಹಾಕೋದು ಒಂದೇ ಕಡೆ, 7 ಗಡಿಗೆ ನೋಡಿ. ಆಶ್ಚರ್ಯ ಗೊತ್ತಾ, ಮೇಲಿನ ಗಡಿಗೆ ಮೊದಲು ಅನ್ನ ಆಗುತ್ತೆ, ಆಮೇಲೆ ಎಲ್ಲ ಆಗುತ್ತೆ. ಇದೆಲ್ಲ ಮನುಷ್ಯನಿಂದ ಮಾಡತಕ್ಕಂಥದ್ದು ಅಲ್ವೇ ಅಲ್ಲ. ನಮ್ಮ ಐತರೇಯ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯ ಹೇಳಿದ ಹಾಗೆ ಅನ್ನಂ ಸರಸ್ವತಿ ಕುರಿಯ ಭಕ್ಷ್ಯಂ ವಾಯು ಜಗತ್ಪತೆ. ಭಕ್ಷ್ಯವನ್ನ ಮಾಡತಕ್ಕಂಥದ್ದು ವಾಯುದೇವರು, ಅನ್ನವನ್ನ ಮಾಡತಕ್ಕಂಥ ಸರಸ್ವತಿ. ಹೀಗೆ ಹೇಳಿದ್ರೆ ಎಲ್ಲ ಹಾಗೆ ಅಂತ. ಆದರೆ ಪೂರಿಯಲ್ಲಿ ಮಾತ್ರ ಸಾಕ್ಷಾತ್ ಲಕ್ಷ್ಮೀ ದೇವಿನೇ 84 ಭಕ್ಷ್ಯ ಮಾಡ್ತಾರೆ. ಆನೇ ಅಡಿಗೆ ಮಾಡಿ ಬಡಿಸ್ಬೇಕಂತೆ. ಅದಕ್ಕೆ ಊಟಕ್ಕೆ ಇಲ್ಲಿಗೆ ಬರೋದಂತೆ. ಅದಕ್ಕೆ ನೋಡಿ ಹೇಳ್ತಾರಲ್ಲ ಚಾರ್ಧಾಮ್ ಅಂತ. ಇವತ್ತೇನು ಗಂಗೋತ್ರಿ ಯಮುನೋತ್ರಿ ಅದೆಲ್ಲ ಚಾರ್ಧಾಮ್. ಚಾರ್ಧಾಮ್ ಅಂದ್ರೆ ಯಾವುದು ಗೊತ್ತಾ? ಬದರಿ, 2ನೇದು ಪೂರಿ, 3ನೇದು ದ್ವಾರಕಾ, 4ನೇದು ರಾಮೇಶ್ವರ. ಇದು ಚಾರ್ಧಾಮ್. ಯಾಕೆ ಅಂದ್ರೆ ಬೆಳಗ್ಗಿನ ಪೂಜೆಯನ್ನ ಬದರಿಯಲ್ಲಿ ಕೂತು ಸ್ವೀಕಾರ ಮಾಡ್ತಾನಂತೆ. ಅಲ್ಲಿಂದ ಊಟಕ್ಕೆ ಇಲ್ಲಿ ಬರ್ತಾನಂತೆ. ಅಲ್ಲಿ ಊಟಕ್ಕೆ ಇರಲ್ಲಂತೆ, ಪೂಜೆ ಮಾತ್ರ, ಬೆಳಗಿನ ಜಾವದ ಪೂಜೆ ಮಾತ್ರ. ಊಟಕ್ಕೆ ಇಲ್ಲಿ ಬರ್ತಾನಂತೆ. ಅದಕ್ಕೆ ನೋಡಿ ಬೆಳಗಿನ ಪೂಜೆ ಆಗೋ ತನಕ ಭಾರಿ ವೈಭವ. ಆಮೇಲೆ ಏನು ವೈಭವ ಇಲ್ಲ, ಬರೀ ಅರ್ಚನೆ ಆರತಿ ಇಷ್ಟೇ, ಪಾರಾಯಣ ಇಷ್ಟೇ. ಮತ್ತೆ ಊಟಕ್ಕೆ ಎಲ್ಲಿ ಬರ್ತಾನೆ? ಸಾಕ್ಷಾತ್ ನನ್ನ ಹೆಂಡತಿನೇ ಲಕ್ಷ್ಮಿನೇ ಮಾಡ್ತಾಳಯ್ಯ ದಿನ 84 ಭಕ್ಷ, ಅದಕ್ಕೆ ಊಟಕ್ಕೆ ಹೋಗ್ತೀನಿ ಅಂತ ಇಲ್ಲಿಗೆ ಬರ್ತಾನಂತೆ. ಅಲ್ಲಿಂದ ಸಾಯಂಕಾಲದ ವೈಭವ ಇರ್ತದಲ್ಲ, ಉತ್ಸವ, ಅದು ಎಲ್ಲಿ ಅಂದ್ರೆ ದ್ವಾರಕದ ನೋಡಿ ಬೆಳಿಗ್ಗೆ ಪೂಜೆ ಎಲ್ಲ ಅಷ್ಟು ಸಮಸ್ಯೆಲ್ಲ. ರಾತ್ರಿ ನೋಡ್ಬೇಕು, ಸಾಯಂಕಾಲ ಆಗುವಾಗ ಏನು ಉತ್ಸವ. ಒಂದು ಸ್ವೀಟ್ ಮಾಡ್ತಾರೆ ಒಳಗಿಂದ ಅಲ್ಲಿ ಬಾಗಿಲು ತನಕನೂ ಊದಕ್ಕೆ ಇಟ್ಬಿಟ್ಟಿರ್ತಾನೆ. ಆ ಸಾಯಂಕಾಲ ಉತ್ಸವವೇ ವೈಭವ ಅಲ್ಲಿ ದ್ವಾರಕ. ಮಲಗಲಿಕ್ಕೆ ಎಲ್ಲಿ ಹೋಗ್ತಾನೆ? ರಾಮೇಶ್ವರಕ್ಕೆ ಹೋಗ್ತಾನೆ. ಯಾಕೆಂದ್ರೆ ಅಲ್ಲಿ ಯಾರು ಕೇಳೋರಿಲ್ಲ, ಎಲ್ಲ ರುದ್ರದೇವರು ವಾಸನೆ ಮಾಡ್ತಾರೆ. ನನ್ನ ಪರಿಚಯ ಯಾರಿಗೆಲ್ಲ ಆರಾಮ್ ನಿದ್ದೆ ಮಾಡ್ಬೋದು ಅಂತ ಅಲ್ಲಿ ಕೂತ್ಕೊಂಡು ಹೋಗ್ತಾನಂತೆ. ಹೀಗೆ ರಾಮೇಶ್ವರಕ್ಕೆ ಹೋಗ್ತಾನಂತೆ. ಇದು ಚಾರ್ಧಾಮ್ ಅಂದ್ರೆ ಇದು. ಆದ್ದರಿಂದ ಅಂತಹ ರೀತಿಯಲ್ಲಿ ಪೂರಿಯಲ್ಲಿ ಊಟಕ್ಕೆ ಬರುವ ಜಾಗ ಇವತ್ತಿಗೂ ಕೂಡ ಅಲ್ಲಿ ಏನು ಅಂದ್ರೆ ಆ ಅಡಿಗೆ ಮಾಡ್ತಾರಲ್ಲ ಅವರಿಗೆ 6 ತಿಂಗಳ ಕಾಲ ಅವರ ಹೆಂಡತಿ ಮಕ್ಕಳ ಸಂಪರ್ಕದಲ್ಲೇ ಇರೋಲ್ಲ. ಹಾಗಿರ್ಬೇಕು ಅವ್ರಿಗೆ. ಪ್ರತ್ಯೇಕ ಮಲಗಲಿಕ್ಕೆಲ್ಲ ಹೊರಗಡೆ ಯಾರ ಸಂಪರ್ಕದಲ್ಲೂ ಇರಲ್ಲ. ಆ ರೀತಿಯಾಗಿರ್ಬೇಕು. ಹಾಗೆ ಅಡಿಗೆ ಮಾಡ್ಬೇಕಂತೆ. ಆ ಕಟ್ಟಿಗೆನೂ ಕೂಡ ಈ ಮರದ ಕೊಡ್ಬೇಕಲ್ಲ, ಒಳಗೆ ಅವರು ಬರಂಗಿಲ್ಲ, ಇಲ್ಲಿ ಇವರು ಒಳಗೆ ಹೋಗಂಗಿಲ್ಲ ಅಡಿಗೆ ಮನೆಗೆ. ಆ ಕಟ್ಟಿಗೆನು ಒಂದೊಂದು ಸಣ್ಣ ಕಿಂಡಿ ಇದೆ, ಅದ್ರೊಳಗೆ ಹಾಕ್ತಾ ಇರ್ಬೇಕು ಒಂದೊಂದೇ. ಅದಕ್ಕೆ ಒಬ್ರು ಇಟ್ಟಿರ್ತಾರೆ, ಅವ್ರು ಕಟ್ಟಿಗೆ ಹಾಕೋದೇ ಕೆಲಸ. ಧಾನ್ಯ ಗೀನಿ ಎಲ್ಲ ಹಾಕ್ಬೇಕಾದ್ರೆ ಸಂಜೆಯೊಳಗೆ ಹಾಕ್ಬೇಕು. ನೋಡ್ಬೇಕು ಇಷ್ಟು ದಾರಿ ಅದ್ರೊಳಗೆ ಹಾಕ್ತಾರೆ. ಆ ಅಕ್ಕಿ ಎಲ್ಲ ಅದ್ರೊಳಗೆ ಹೋಗುತ್ತೆ. ತರಕಾರಿ ಗಿರ್ಕಾರಿ ಎಲ್ಲ ಇಲ್ಲಿ ಹಚ್ಚಿಕೊಡ್ತಾರೆ. ಒಂದು ಗಡಿಗೆಯಲ್ಲೇ ಆಗಬೇಕು, ಪಾತ್ರೆಯಲ್ಲಿ ಆಗಬಾರ್ದು. ಆ ಗಡಿಗೆಯಲ್ಲಿ ಗೊತ್ತು ಒಮ್ಮೆ ಬೆಂದರೆ ಮತ್ತೆ ಮುಗೀತು, ಆ ಗಡಿಗೆಯನ್ನು ಬಿಸಾಡ್ಬೇಕು, ಮತ್ತೆ ಬೇರೆನೇ ಗಡಿಗೆ ಆಗ್ಬೇಕು ಮರು ದಿವಸ. ಯಾಕೆ ಅಂದ್ರೆ ಅವನ ನಂಬಿದ ಕುಟುಂಬ ಅಟ್ಟಿದೆಯಲ್ಲ, 8,000 ಕುಟುಂಬಗಳು ಗಡಿಗೆ ಮಾಡೋದಕ್ಕೆ. ಅವರು ಮತ್ತೆ ಒಬ್ಬೊಬ್ರು ದೊಡ್ಡ ಶ್ರೀಮಂತರು, 10 ಬಿಲ್ಡಿಂಗ್ ಕಟ್ಟಿದ್ದಾರೆ. ಅಂತವರಾದರೂ ಕೂಡ ಏನು ವಿಷಯ ಗೊತ್ತಾ? ಅದ್ಭುತ ಇರುವುದು ಏನಂದ್ರೆ ನಾವು ಇದರಿಂದ ನಾವು ಬದುಕೋದು, ಇದೇ ನಮ್ಮ ಧರ್ಮ ಅಂತ ಹೇಳಿ ಮಾಡ್ತಾರೆ. ಅಂತಂತ ಶ್ರೀಮಂತರು ಗಡಿಗೆ ಮಾಡಿಕೊಡ್ತಾರೆ. ತುಂಬಾ ಅದ್ಭುತವಾಗಿರತಕ್ಕಂಥ ವಿಚಾರಗಳು. ಹೀಗೆ ಅಂತಹ ಹೇಳ್ತಾ ಹೋದಷ್ಟು ಜಗನ್ನಾಥನ ಮಹಿಮೆ ದೊಡ್ಡದಿದೆ. ಅಂತೂ ಇಂತಹ ಜಗನ್ನಾಥನ ಕ್ಷೇತ್ರದಲ್ಲಿ ನರಹರಿ ತೀರ್ಥರಿಗೆ ಆಶ್ರಮ ಕೊಟ್ಟ ಜಾಗ ಅನ್ನುವಂಥದ್ದು ನಮಗೆ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಇನ್ನ ನರಹರಿ ತೀರ್ಥರ ವಿಚಾರವನ್ನು ಹೇಳಿ ಬೇಕಾದಷ್ಟು ಇದೆ. ಅದ್ರ ಗೋಪಾಲದಾಸರ ಆರಾಧನೆ ಆದ್ದರಿಂದ ಗೋಪಾಲದಾಸರ ಬಗ್ಗೆ ನಾವು ತಿಳಿಬೇಕು ಅಂತಂದ್ರೆ